ಡಿಯರ್ ಸ್ಟೂಡೆಂಟ್ಸ್, ರೇ ಆಪ್ಟಿಕ್ಸ್ನ ನೆಕ್ಸ್ಟ್ ಪಾರ್ಟನ್ನು ಡಿಸ್ಕಸ್ ಮಾಡುವ. ಈಗಾಗಲೇ ಒಂದು 5 ಕ್ಲಾಸ್ಗಳಲ್ಲಿ ನೀವು ಬೇಸಿಕ್ಸ್ ಮತ್ತು ಕೆಲವು ಡೆರಿವೇಷನ್ಸ್ಗಳನ್ನೆಲ್ಲ ಕಲ್ತ್ಕೊಂಡಿದ್ದೀರಿ. ಸೊ ಇವತ್ತು ನಾವು ರಿಫ್ಲೆಕ್ಷನ್ ಎಟ್ ಸ್ಪೆರಿಕಲ್ ಸರ್ಫೇಸ್, ಒಂದು ರಿಫ್ರ್ಯಾಕ್ಷನನ್ನು ಕಲ್ತ್ಕೊಂಡು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನನ್ನು ಕಲ್ತಿದ್ದೀವಿ. ಬಟ್ ಇವತ್ತು ಏನು ಮಾಡುವ ಕೇಳಿದರೆ, ಒಂದು ಸ್ಪೆರಿಕಲ್ ಸರ್ಫೇಸ್ ಅಂದರೆ ಒಂದು ರಿಫ್ರ್ಯಾಕ್ಷನ್ ಆಗಬೇಕಂದ್ರೆ 2 ಮೀಡಿಯಾಗಳು ಇರಲೇಬೇಕು. ಸೊ ಆ ಮೀಡಿಯಾಗಳಲ್ಲಿ ನಾವು ಏನು ಮಾಡುವ ಕೇಳಿದರೆ, ಸರ್ಫೇಸ್ ಸ್ಪೆರಿಕಲ್ ಇದ್ದರೆ ರಿಫ್ರ್ಯಾಕ್ಷನ್ ಹೇಗಾಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡುವ. ಅದಾದಮೇಲೆ ಲೆನ್ಸ್ ಬಗ್ಗೆ ಕೆಲವು ಬೇಸಿಕ್ಸ್ಗಳನ್ನು ನಾವು ಕಲ್ತ್ಕೊಳ್ಳೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಈಗ ರಿಫ್ರ್ಯಾಕ್ಷನ್ ಎಟ್ ಸ್ಪೆರಿಕಲ್ ಸರ್ಫೇಸ್. ಈ ಸ್ಪೆರಿಕಲ್ ಸರ್ಫೇಸಲ್ಲಿ ರಿಫ್ರ್ಯಾಕ್ಷನ್ ಆದಾಗ ಏನೇನಾಗುತ್ತೆ, ಒಂದು ಯಾವ ಎಕ್ಸ್ಪ್ರೆಷನ್ ಸಿಗುತ್ತೆ ನಮಗೆ ಅನ್ನುವಂಥದ್ದು. ಸೊ ಇಲ್ಲಿ ತುಂಬ ಡಿಫ್ರೆಂಟ್ ಕೇಸ್ಗಳಿರ್ತದೆ. ಅಂದರೆ ಆಬ್ಜೆಕ್ಟ್ ಇನ್ ರ್ಯಾರರ್ ಮೀಡಿಯಮ್ ಫಾರ್ಮಿಂಗ್ ಎ ರಿಯಲ್ ಇಮೇಜ್, ಆ್ಯಂಡ್ ಆಬ್ಜೆಕ್ಟ್ ಇನ್ ರ್ಯಾರರ್ ಮೀಡಿಯಮ್ ಫಾರ್ಮಿಂಗ್ ಎ ವರ್ಚುವಲ್ ಇಮೇಜ್, ಆ್ಯಂಡ್ ಆಬ್ಜೆಕ್ಟ್ ಇನ್ ಡೆನ್ಸರ್ ಮೀಡಿಯಮ್ ಫಾರ್ಮಿಂಗ್ ಎ ರಿಯಲ್ ಇಮೇಜ್, ಲೈಕ್ ದಿಸ್ ವೇ. ಆ್ಯಂಡ್ ಕಾನ್ವೆಕ್ಸ್ ಟುವರ್ಡ್ಸ್ ದ ಆಬ್ಜೆಕ್ಟ್, ಕಾಂಕೇವ್ ಟುವರ್ಡ್ಸ್ ದ ಆಬ್ಜೆಕ್ಟ್ ಹೇಳಿ. ಬಟ್ ನಮ್ಮ ಟೆಕ್ಸ್ಟಲ್ಲಿ ಇದೊಂದೇ ಡೆರಿವೇಷನ್ ಇರೋದು. ಬಟ್ ಅದನ್ನು ಒಂದು ಸ್ಪೆಷಲ್ ಏನು ಅಂದರೆ, ಇದರಲ್ಲಿ ಬಂದಿರೋ ಫಾರ್ಮುಲಾನ ನಾವು ಬೇರೆ ಬೇರೆ ಸಿಚುವೇಷನ್ಗೆ, ಏನೀಗ ನಾನು ಹೇಳಿದೆ, ಸೊ ಅಷ್ಟು ಸಿಚುವೇಷನ್ದಲ್ಲೂ ಅದನ್ನು ಅಪ್ಲೈ ಮಾಡ್ಕೋಬೋದು. ಹಾಗಾಗಿ ಅನಗತ್ಯವಾಗಿ 4-5 ಡೆರಿವೇಷನ್ ಮಾಡೋದಕ್ಕಿಂತ ಸೊ ಒಂದು ಡೆರಿವೇಷನನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳೋಣ, ನಮ್ಮ ಸಿಲೆಬಸ್ಸಿಗಿರೋದು. ಸೊ ಅದನ್ನು ಬೇರೆ ಬೇರೆ ಸಿಚುವೇಷನ್ ಬಂದಾಗ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಇದು ಎಕ್ಸಾಮಲ್ಲೂ ಕೂಡ ತುಂಬ ಇಂಪಾರ್ಟೆಂಟು. ಅಂದರೆ ರಿಫ್ರ್ಯಾಕ್ಷನ್ ಫಾರ್ಮುಲಾ ಅಂತಲೂ ಹೇಳ್ತಾರೆ, ಫಾರ್ ಎ ಸ್ಪೆರಿಕಲ್ ಸರ್ಫೇಸ್ ಅಂತೇಳಿ. ನಿಮಗೆ ಕ್ವಶನ್ ಆ ರೀತಿ ಕೇಳ್ಬೋದು, ಡಿರೈವ್ ದ ರಿಫ್ರ್ಯಾಕ್ಷನ್ ಫಾರ್ಮುಲಾ ಫಾರ್ ಸ್ಪೆರಿಕಲ್ ಸರ್ಫೇಸ್ ಅಂತ ಕೇಳ್ಬೋದು. ಅಥವಾ ಯೂಶ್ವಲಿ ಏನು ಕೇಳ್ತಾ ಇದ್ರು ಅಂದರೆ, ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎನ್, ಯು, ವಿ ಆ್ಯಂಡ್ ಆರ್ ಅಂತೇಳಿ. ಅಂದರೆ ಎನ್ ಅಂದರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್, ಯು ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸು, ವಿ ಅಂದರೆ ಇಮೇಜ್ ಡಿಸ್ಟೆನ್ಸು, ಆರ್ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಸ್ಪೆರಿಕಲ್ ಸರ್ಫೇಸ್. ಸೊ ಇದಕ್ಕೆ ರಿಲೇಷನನ್ನು ನಾವು ಹೇಗಿದೆ ಆ ರಿಲೇಷನ್ನು ಅನ್ನೋ ಒಂದು ಎಕ್ಸ್ಪ್ರೆಷನನ್ನು ಇವತ್ತು ಡಿರೈವ್ ಮಾಡೋಣ. ಓಕೆ, ಸೊ ಈಗ ಫಸ್ಟ್ ಏನು ಮಾಡುವ ಕೇಳಿದರೆ, ನಮಗೆ ಒಂದು ಸ್ಪೆರಿಕಲ್ ಸರ್ಫೇಸ್ ಬೇಕು. ಸೊ ಇದೊಂದು ಸ್ಪೆರಿಕಲ್ ಸರ್ಫೇಸು ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಡೆನ್ಸರ್ ಮೀಡಿಯಮ್ ಕಂಪೇರ್ ಟು ದ ಸರೌಂಡಿಂಗ್. ಈ ಸರೌಂಡಿಂಗ್ ಎಲ್ಲ ಏರ್ ಮೀಡಿಯಮ್ ಇದೆ ಅಥವಾ ಯಾವುದೋ ಒಂದು ರ್ಯಾರರ್ ಮೀಡಿಯಮ್ ಇದೆ ಅಂದ್ಕೊಳ್ಳೋಣ. ಸೊ ದಿಸ್ ಒನ್ ಈಸ್ ಡೆನ್ಸರ್ ಮೀಡಿಯಮ್. ಸೊ ಒಂದು ಕಡೆ ಏನಾಗಿದೆ ಅಂದರೆ ಸ್ಪೆರಿಕಲ್ ಸರ್ಫೇಸನ್ನು ಇದು ಹೊಂದಿದೆ. ಓಕೆ, ಸೊ ಈಗ ನಾವೇನು ಮಾಡುವ ಅಂದರೆ, ಆ ಒಂದು ಮಿಡ್ ಪಾಯಿಂಟಲ್ಲಿ ಒಂದು ಆ್ಯಕ್ಸಿಸನ್ನು ಪಾಸ್ ಮಾಡೋಣ, ಲೈಕ್ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಸೊ ಅದೇನು ಮಾಡುತ್ತೆ ಕೇಳಿದರೆ, ಈ ಒಂದು ಅಪರ್ಚರ್ ಅಂತ ಕರಿತೀವಲ್ಲ ನಾವು, ದ ಸರ್ಫೇಸ್ ಅವೈಲೇಬಲ್ ಫಾರ್ ರಿಫ್ರ್ಯಾಕ್ಷನ್ ಆರ್ ರಿಫ್ಲೆಕ್ಷನ್, ಎರಡಕ್ಕೂ ನಾವು ಅಪರ್ಚರ್ ಅಂತ ಕರಿತೀವಿ. ಸೊ ಅದರ ಮಿಡ್ ಪಾಯಿಂಟನ್ನು ನಾವು ಪೋಲ್ ಆಫ್ ದ ಸರ್ಫೇಸ್ ಅಂತ ಕರಿತೀವಿ. ಜೊಮೆಟ್ರಿಕ್ ಸೆಂಟರ್ ಆಫ್ ದ ಅಪರ್ಚರನ್ನು ನಾವು ಪೋಲ್ ಅಂತ ಕರಿತೀವಿ. ಸೊ ಆ ಪೋಲ್ ಮತ್ತು ಸೆಂಟರ್ ಆಫ್ ಕರ್ವೇಚರ್, ಈ ಒಂದು ಸರ್ಫೇಸ್ ಸ್ಪೆರಿಕಲ್ ಇರೋದ್ರಿಂದ ಇಸ್ ಮೇಡ್ ಅಪ್ ಆಫ್ ಸ್ಪಿಯರ್. ನೀವು ಇದನ್ನು ಹಾಗೆ ಕಂಟಿನ್ಯೂ ಮಾಡಿದರೆ ಒಂದು ಸ್ಪಿಯರ್ ಫಾರ್ಮ್ ಆಗುತ್ತೆ. ಸೊ ಅದರ ಸೆಂಟರನ್ನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೀತಾರೆ, ಸೆಂಟರ್ ಆಫ್ ಕರ್ವೇಚರ್ ಅಂತೇಳಿ. ಸೊ ಆ ಒಂದು ಪೋಲ್ ಮತ್ತು ಸೆಂಟರ್ ಆಫ್ ಕರ್ವೇಚರನ್ನು ಪಾಸ್ ಮಾಡುವಂಥ ಒಂದು ಇಮ್ಯಾಜಿನರಿ ಲೈನಿಗೆ ನಾವು ಏನಂತೀವಿ, ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ನಾವೊಂದು ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಏನು ಮಾಡುವ ಅಂದರೆ, ರ್ಯಾರರ್ ಮೀಡಿಯಮಲ್ಲಿ, ಅಂದರೆ ಈ ಡೆನ್ಸರ್ ಮೀಡಿಯಮ್ ಅಲ್ಲ, ರ್ಯಾರರ್ ಮೀಡಿಯಮಲ್ಲಿ ಒಂದು ಆಬ್ಜೆಕ್ಟನ್ನು ಇಡೋಣ. ಸೊ ಒಂದು ಪಾಯಿಂಟ್ ಆಬ್ಜೆಕ್ಟ್ ಅಂತೇಳಿ, ಈ 2 ಥರದ ಆಬ್ಜೆಕ್ಟ್ಗಳನ್ನು ನಾವು ಯೂಸ್ ಮಾಡ್ತೀವಿ ಯೂಶ್ವಲಿ ನಮ್ಮ ಇರುವ ಸಿಲೆಬಸ್ಸಲ್ಲಿ. ಒಂದು ಪಾಯಿಂಟ್ ಆಬ್ಜೆಕ್ಟ್ ಅಂತೇಳಿ. ಸೊ ಪಾಯಿಂಟ್ ಆಬ್ಜೆಕ್ಟ್ ಅಂದರೆ, ಯೂಶ್ವಲಿ ಪಾಯಿಂಟ್ ಆಬ್ಜೆಕ್ಟ್ ಅನ್ನೋದು ಡೈಮೆನ್ಷನ್ ಲೆಸ್ ಅಂತ ಕರಿತೀವಿ. ಅಂದರೆ ಅಫ್ಕೋರ್ಸ್ ಇದಕ್ಕೆ ಒಂದು ಡೈಮೆನ್ಷನ್ ಇರುತ್ತೆ, ಬಟ್ ಅದನ್ನ ಡೈಮೆನ್ಷನನ್ನು ನೆಗ್ಲಿಜಿಬಲ್ ಕಂಪೇರ್ ಟು ಇಟ್ಸ್ ಸೈಜ್ ತುಂಬ ಸಣ್ಣದಿರುತ್ತೆ. ಸೊ ಹಾಗಾಗಿ ಆ ಪಾಯಿಂಟಿಂದ ಎಲ್ಲ ಕಡೆ ರೇಸು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇನ್ನು ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ಅಂತೀವಲ್ಲ ನಾವು, ಅಂದರೆ ನೋಡಿ ಎ ಬಿ ಈ ಥರ ಎಲ್ಲ ನಾವು ಮಿರರಲ್ಲಿ ನೋಡಿದ್ದೀವಿ, ಅದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟಿಗೆ ಒಂದು ಹೆಡ್ ಇರುತ್ತೆ, ಟೇಲ್ ಇರುತ್ತೆ. ಸೊ ಇಟ್ ಹ್ಯಾಸ್ ಸರ್ಟನ್ ಲೆಂತ್, ಇಟ್ ಹ್ಯಾಸ್ ಸರ್ಟನ್ ಡೈಮೆನ್ಷನ್, ಲೈಕ್ ದಿಸ್. ಬಟ್ ಇಲ್ಲಿ ಪಾಯಿಂಟ್ ಆಬ್ಜೆಕ್ಟನ್ನು ನಾವು ಯೂಸ್ ಮಾಡಿದ್ದೀವಿ. ಓಕೆ, ಸೊ ಆ ಪಾಯಿಂಟ್ ಆಬ್ಜೆಕ್ಟನ್ನು ನಾವು ಓ ಅಂತ ಡಿನೋಟ್ ಮಾಡೋಣ. ಆ ಪಾಯಿಂಟ್ ಆಬ್ಜೆಕ್ಟು ಏನು ಮಾಡುತ್ತೆ ಕೇಳಿದರೆ, ರೇಸನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡುತ್ತೆ. ಸೊ ಅಲಾಂಗ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆಯಲ್ಲ, ಆ ರೇಸ್ ಏನಾಗಿರುತ್ತೆ ಅಂದರೆ, ನೋಡಿ ಪ್ರಿನ್ಸಿಪಲ್ ಆ್ಯಕ್ಸಿಸ್ಸು ಸೆಂಟರ್ ಆಫ್ ಕರ್ವೇಚರಲ್ಲಿ ಪಾಸ್ ಆಗೋದ್ರಿಂದ ಆ ರೇ ಏನಾಯಿತು ಕೇಳಿದರೆ, ಇನ್ಸಿಡೆಂಟ್ ನಾರ್ಮಲಿ ಆನ್ ದ ಸರ್ಫೇಸ್.
ಸೊ ನಾರ್ಮಲ್ ಇನ್ಸಿಡೆನ್ಸ್ ಆದಾಗ ರಿಫ್ರಾಕ್ಷನ್ ಆಗೋದಿಲ್ಲ, ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಯಾವ ಡೈರೆಕ್ಷನ್ದಲ್ಲಿ ಅದು ಇನ್ಸಿಡೆಂಟ್ ಆಗಿದೆಯೋ ಅದೇ ಡೈರೆಕ್ಷನ್ದಲ್ಲಿ ಅದು ಹೊರಟೋಗುತ್ತೆ. ನೋಡಿ ಇಲ್ಲಿ ಯಾವ ಡೈರೆಕ್ಷನ್ದಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅದೇ ಡೈರೆಕ್ಷನ್ದಲ್ಲಿ ಅದು ಹೊರಟೋಗುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಇಲ್ಲಿ ಇನ್ನೊಂದು ರೇ ಏನಾಗುತ್ತೆ ವಿತ್ ಸರ್ಟನ್ ಆ್ಯಂಗಲ್ ಒಂದು ಆ ಅಪರ್ಚರ್ ಮೇಲೆ ಅಂದರೆ ಆ ಡೆನ್ಸರ್ ಮೀಡಿಯಮ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ. ಸೊ ಇನ್ಸಿಡೆಂಟ್ ಆದಾಗ ಏನಾಯಿತು ಕೇಳಿದರೆ ರಿಫ್ರಾಕ್ಷನ್ ಆಗುತ್ತೆ. ಸೊ ರಿಫ್ರಾಕ್ಷನ್ ಆಗಿ ಡೆನ್ಸರ್ ಮೀಡಿಯಮಲ್ಲಿ ಆ ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಬಂದಿರುವಂಥ ರೇಯನ್ನು ಮೀಟ್ ಆಗುತ್ತೆ. ಸೊ ಅದು ಎಲ್ಲಿ ಮೀಟ್ ಆಗುತ್ತೋ ಅಲ್ಲೊಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ, ಇಮೇಜ್ ಫಾರ್ಮೇಷನ್. ಸೊ ಅದಕ್ಕೆ ನಾವು ಐ ಅಂತ ಡಿನೋಟ್ ಮಾಡೋಣ, ಇಮೇಜ್ ಫಾರ್ಮೇಷನ್ ಐ ಅನ್ನೋದು ಆಗಿದೆ ಅಂತೇಳಿ. ಸೊ ನೆಕ್ಸ್ಟು ನಾವು ಒಂದು ಹಾಗೆ ನಮಗೆ ಎರಡು ಮೀಡಿಯಮ್ಗಳಿದೆ ಇಲ್ಲಿ, ಒಂದು ರ್ಯಾರರ್ ಮೀಡಿಯಮು, ಇನ್ನೊಂದು ಡೆನ್ಸರ್ ಮೀಡಿಯಮು. ಹಾಗಾಗಿ ಒಂದೇ ಮೀಡಿಯಮನ್ನು N1 ಅಂತ ತೊಗೊಂಡ್ರೆ, ಸೊ ಎರಡನೇ ಮೀಡಿಯಮ್ಮು ಡೆನ್ಸರ್ ಮೀಡಿಯಮ್ಮು N2. ಸೊ N2 ಈಸ್ ಗ್ರೇಟರ್ ದೆನ್ N1 ಅಂತೇಳಿ ಇಲ್ಲಿ ಎರಡು ಮೀಡಿಯಮ್ಗಳಿವೆ, ಹಾಗಾಗಿ ರಿಫ್ರಾಕ್ಷನ್ ಆಗಿದೆ. ಇನ್ನು ಈ ಸ್ಪೆರಿಕಲ್ ಸರ್ಫೇಸಿಗೆ ನಾವು ಸೆಂಟರ್ ಆಫ್ ಕರ್ವೇಚರನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಟ್ಸ್ ಡಿನೋಟೆಡ್ ಬೈ ಸಿ, ಸೆಂಟರ್ ಆಫ್ ಕರ್ವೇಚರ್ ಫಾರ್ ದ ಸ್ಪೆರಿಕಲ್ ಸರ್ಫೇಸ್ ಇನ್ ದ ಡೆನ್ಸರ್ ಮೀಡಿಯಮ್, ಅದನ್ನು ಸಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಸಿಯಿಂದ ಸರ್ಫೇಸಿಗೆ ಯಾವುದೇ ಲೈನ್ ಡ್ರಾ ಮಾಡಿದರೂ ಅದು ನಾರ್ಮಲ್ ಆಗಿರುತ್ತೆ. ಸೊ ನಾವೀಗ ಎಲ್ಲಿ ಡ್ರಾ ಮಾಡಿದ್ದೀವಿ ಕೇಳಿದರೆ, ಎಲ್ಲಿ ಆ ಒಂದು ಆಬ್ಜೆಕ್ಟಿಂದ ರೇ ಆಫ್ ಲೈಟು ಇನ್ಸಿಡೆಂಟ್ ಆಗಿದೆಯೋ ಆ ಪಾಯಿಂಟಲ್ಲಿ ನಾವು ಒಂದು ನಾರ್ಮಲನ್ನು ಡ್ರಾ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಏನಾಯಿತು ಕೇಳಿದರೆ, ನಾರ್ಮಲ್ಗೆ ಇನ್ಸಿಡೆಂಟ್ ರೇ ಮೇಕಿಂಗ್ ಎನ್ ಆ್ಯಂಗಲ್, ದಟ್ ಆ್ಯಂಗಲ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಅದಕ್ಕೆ ನಾವು ಐ ಅಂತ ಡಿನೋಟ್ ಮಾಡೋಣ. ಮತ್ತು ನಾರ್ಮಲ್ಗೆ ಈ ರಿಫ್ರ್ಯಾಕ್ಟೆಡ್ ರೇ ಏನು ಆ್ಯಂಗಲ್ ಮಾಡುತ್ತೋ ಸೊ ಅದನ್ನು ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಅಂತೀವಿ, ಆರ್ ಅಂತ ಡಿನೋಟ್ ಮಾಡೋಣ. ಸೊ ಎನ್ ಈಸ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ಅಲ್ಲಿ ನಾವು ನಾರ್ಮಲನ್ನು ಡ್ರಾ ಮಾಡಿರುವಂಥದ್ದು, ಅಂದರೆ ನಾರ್ಮಲ್ ಆ ಪಾಯಿಂಟಿಂದ ನಾವು ಸಿಗೆ ಕನೆಕ್ಟ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಈಗ ಏನಾಯಿತು ಕೇಳಿದರೆ, ಈ ಸರ್ಫೇಸಿಂದ ಅಂದರೆ ಇದು ಸ್ಪೆರಿಕಲ್ ಸರ್ಫೇಸಿಂದ ಆಬ್ಜೆಕ್ಟ್ ಎಷ್ಟು ದೂರ ಇದೆ ಅದನ್ನು ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಡಿನೋಟೆಡ್ ಬೈ ಯು ಅನ್ನೋದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತೇಳಿ. ನೆಕ್ಸ್ಟ್ ಏನು ಕೇಳಿದರೆ, ಈ ಸೆಂಟರ್ ಆಫ್ ಕರ್ವೇಚರ್ನಿಂದ ಸರ್ಫೇಸಿಗೆ, ಸೊ ಅದು ದಟ್ ಈಸ್ ರೇಡಿಯಸ್. ಸೊ ಆ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ, ರೇಡಿಯಸ್ ಆಫ್ ಕರ್ವೇಚರ್. ನೆಕ್ಸ್ಟ್ ಏನು ಕೇಳಿದರೆ, ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ ಅನ್ನುವಂಥದ್ದು. ಸೊ ಇಮೇಜು ಸರ್ಫೇಸಿಂದ ಅಂದರೆ ಇಂಟರ್ಫೇಸ್, ಅದು ಆ ಕಡೆ ಬೇರೆ ಮೀಡಿಯಮು ಈ ಕಡೆ ಬೇರೆ ಮೀಡಿಯಮು. ಸೊ ಅಲ್ಲಿಂದ ಎಷ್ಟು ದೂರದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ, ಸೊ ಅದನ್ನು ಇಮೇಜ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಇಟ್ಸ್ ಡಿನೋಟೆಡ್ ಬೈ ವಿ. ಓಕೆ, ಸೊ ಇಷ್ಟು ಅರೇಂಜ್ಮೆಂಟ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನು ಮಾಡುವಾಗ ಕೇಳಿದರೆ, ಇಲ್ಲೆಲ್ಲ ಒಂದಿಷ್ಟು ರೇಸ್ಗಳು ಹೋಗಿವೆ, ಒಂದಿಷ್ಟು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ, ಒಂದಿಷ್ಟು ಆ್ಯಂಗಲ್ಸ್ ಫಾರ್ಮೇಷನ್ ಆಗಿದೆ. ಸೊ ಹಾಗಾಗಿ ನಾವು ಒಂದೊಂದು ಆ್ಯಂಗಲನ್ನು ಡಿನೋಟ್ ಮಾಡ್ತಾ ಹೋಗೋಣ. ಸೊ ಎಮ್ ಅನ್ನೋದು ಏನು ಕೇಳಿದರೆ, ಈ ಒಂದು ಮಿಡ್ ಪಾಯಿಂಟ್ ಆಫ್ ದ ಸ್ಪೆರಿಕಲ್ ಅಪರ್ಚರ್. ಸೊ ಆ ಒಂದು ರಿಫ್ರಾಕ್ಷನ್ ಆಗುವಂಥ ಪಾಯಿಂಟ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈಗ ನಾವೇನು ಮಾಡುವ ಅಂದರೆ, NOM ಇದೆಯಲ್ಲ ಆ್ಯಂಗಲು, NOM ಅನ್ನು ಎಕ್ಸ್ ಅಂತ ಕರೆಯೋಣ. ಸೊ ಆ್ಯಂಗಲ್ NOM ಈಸ್ ಎಕ್ಸ್ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಹಾಗೆ ಆ್ಯಂಗಲ್ NCM ಇದೆಯಲ್ಲ, ಇದು NCM. ಸೊ ಈ ಆ್ಯಂಗಲ್, ಸೊ ಇದನ್ನು ನಾವೇನು ಮಾಡುವ ಕೇಳಿದರೆ ವೈ ಅಂತ ಡಿನೋಟ್ ಮಾಡೋಣ. ನೆಕ್ಸ್ಟ್ ಏನು ಕೇಳಿದರೆ, ಆ್ಯಂಗಲ್ NIM, ದಿಸ್ ಒನ್ NIM ಇಲ್ಲಿವರೆಗೆ ಬಂತು. ಸೊ ಇದು ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆಯಲ್ಲ ಈ ಆ್ಯಂಗಲು. ಸೊ ಇದನ್ನು ನಾವು ಜೆಡ್ ಅಂತ ಡಿನೋಟ್ ಮಾಡೋಣ, ಜೆಡ್ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಇಷ್ಟು ಕೆಲಸ ಮಾಡಿದ್ದೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಎನ್ನಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಿದರೆ, ಅಂದರೆ ನಾರ್ಮಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಸೊ ಎನ್ನಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನು ನಾರ್ಮಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಬಟ್ ಇಲ್ಲೊಂದು ಅಸಂಪ್ಷನ್ ಮಾಡ್ಕೋತೀವಿ ನಾವು, ಏನು ಕೇಳಿದರೆ, ಸೊ ಈ ಸ್ಮಾಲ್ ಅಪರ್ಚರ್ ತಗೋತೀವಿ. ಡಯಾಗ್ರಾಮಲ್ಲಿ ಅಷ್ಟು ಸಣ್ಣ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಇದು ಎನ್ಲಾರ್ಜ್ ಡಯಾಗ್ರಾಮು, ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಡಯಾಗ್ರಾಮು, ಬಟ್ ಇದು ತುಂಬಾ ಹತ್ತಿರ ಈ ಆಬ್ಜೆಕ್ಟಿಂದ ರೇಸ್ ಏನು ಇನ್ಸಿಡೆಂಟ್ ಆಗಿದೆ ತುಂಬ ಸಮೀಪದಲ್ಲಿ ಇನ್ಸಿಡೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎನ್ ಮತ್ತು ಎಮ್ಮು ಆಲ್ಮೋಸ್ಟ್ ಪರ್ಪೆಂಡಿಕ್ಯುಲರ್ ಅಂತ ನಾವು ತಗೋತೀವಿ. ನೋಡಿ, ಫಾರ್ ಸ್ಮಾಲ್ ಅಪರ್ಚರ್ NM ಈಸ್ ಟೇಕನ್ ಆಸ್ ಪರ್ಪೆಂಡಿಕ್ಯುಲರ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅನ್ನುವಂಥದ್ದು. ಬಟ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಮ್ ಇಲ್ಲಿದೆ ಸರ್, ಈ ಪರ್ಪೆಂಡಿಕ್ಯುಲರ್ ಲೈನ್ ಇಷ್ಟು ದೂರ ಇದೆ, ಅದು ಹೇಗೆ ಅಂತೇಳಿ. ಬಟ್ ಈ ಕಂಡೀಷನ್ ಏನು ಅಂದರೆ, ಫಾರ್ ಸ್ಮಾಲ್ ಅಪರ್ಚರ್, ಒಂದು ಸಣ್ಣ ಅಪರ್ಚರ್ ಇದೆ. ಸೊ ಹಾಗಾಗಿ ನಾವೊಂದು ಸಣ್ಣ ಅಪರ್ಚರಲ್ಲಿ ಈ ಎನ್ನಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಅದು ಎಮ್ಗೆ ವೆರಿ ಕ್ಲೋಸ್. ಸೊ ಎಮ್ಗೆ ತುಂಬ ಹತ್ತಿರ ಇರುತ್ತೆ. ಸೊ ಹಾಗಾಗಿ NM ಅನ್ನೋದನ್ನು ನಾವು ಪರ್ಪೆಂಡಿಕ್ಯುಲರ್ ಒಂದು ಲೈನ್ ಅಂತ ನಾವು ಟ್ರೀಟ್ ಮಾಡೋಣ. ಓಕೆ, ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಇಲ್ಲೊಂದೆಲ್ಲ ಟ್ರಯಾಂಗಲ್ಗಳು ಫಾರ್ಮೇಷನ್ ಆಗಿವೆ. ಸೊ ಆ ಟ್ರಯಾಂಗಲಲ್ಲಿ ನಾವು XY Z ಆ್ಯಂಗಲ್ಗಳನ್ನು ಫೈಂಡ್ ಔಟ್ ಮಾಡೋಣ. ಸೊ ಅದಕ್ಕೆ ನಾವೇನು ಮಾಡುವ ಅಂದರೆ tan X.
ಸೊ ಟ್ಯಾನ್ ಎಕ್ಸ್ ಅಂದಾಗ ಏನಾಯಿತು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಏನಾಯಿತು ದಿಸ್ ಒನ್ ಎಮ್ ಎನ್ ಬೈ ಒ ಎಮ್ ಎಮ್ ಎನ್ ದಿಸ್ ಒನ್ ಅಪೋಸಿಟ್ ಮತ್ತು ಒ ಎಮ್ ಅನ್ನೋದು ಅಡ್ಜಸೆಂಟ್ ಸೈಡು. ಹಾಗೆ ಟ್ಯಾನ್ ವೈ ಅಂದಾಗ ಏನಾಯಿತು ಅಪೋಸಿಟ್ಟು ಎಮ್ ಎನ್ ಡಿವೈಡ್ ಬೈ ಎಮ್ ಸಿ. ಸೊ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸು ಅಡ್ಜಸೆಂಟ್ ಸೈಡ್ ಆಯಿತು. ನೆಕ್ಸ್ಟ್ ಟ್ಯಾನ್ ಜೆಡ್ ಅಂತ ಮಾಡಿದಾಗ ಏನಾಗುತ್ತೆ ಅಪೋಸಿಟ್ ಸೇಮ್ ಇರುತ್ತೆ ಎಮ್ ಎನ್, ಬಟ್ ಅಡ್ಜಸೆಂಟ್ ಏನಾಯಿತು ಎಮ್ ಐ ಅಂತ ಆಯಿತು ಹೀಗೆ. ಸೊ ಆಲ್ರೆಡಿ ನಾವು ಒಂದು ಅಸಂಪ್ಷನ್ ಏನು ಕೇಳಿದರೆ ಸ್ಮಾಲ್ ಒಂದು ಅಪರ್ಚರ್ ಅಂತೇಳಿ, ಅಂದರೆ ತುಂಬ ಸಣ್ಣ ಜಾಗದಲ್ಲಿ ಆಗ್ತಾ ಇರುವಂಥದ್ದು ಇದು. ಹಾಗಾಗಿ ಏನಾಗಿರುತ್ತೆ ಅಂದರೆ ನಾವು ಡಯಾಗ್ರಾಮಲ್ಲಿ ನೋಡಿದಷ್ಟು ದೊಡ್ಡ ಆ್ಯಂಗಲ್ಗಳು ಇರೋದಿಲ್ಲ, ಅದು ತುಂಬಾ ಸಣ್ಣ ಆ್ಯಂಗಲ್ ಇರುತ್ತೆ. ಹಾಗಾಗಿ ನಾವು ಸ್ಮಾಲ್ ಆ್ಯಂಗಲ್ಸ್ ಯಾವುದು ಎಕ್ಸ್ ಇರ್ಬೋದು, ವೈ ಇರ್ಬೋದು, ಜೆಡ್ ಇರ್ಬೋದು, ಸೊ ಇವೆಲ್ಲ ಒಂದು ಸ್ಮಾಲ್ ಆ್ಯಂಗಲ್ಸ್ ಅಂತ ತೊಗೊಂಡ್ರೆ ಟ್ಯಾನ್ ಟೀಟಾವನ್ನು ನಾವು ಅಪ್ರಾಕ್ಸಿಮೇಟ್ಲಿ ಟೀಟಾ ಅಂತ ತಗೋಬೋದು. ಸೊ ಹಾಗಾಗಿ ಏನಾಯಿತು ಟ್ಯಾನ್ ಎಕ್ಸ್ ಇರೋದು ಎಕ್ಸ್ ಆಯಿತು, ಟ್ಯಾನ್ ವೈ ಇರೋದು ವೈ ಆಯಿತು, ಟ್ಯಾನ್ ಜೆಡ್ ಇರೋದು ಜೆಡ್ ಆಯಿತು. ಅಂದರೆ ಇಲ್ಲೆಲ್ಲ ಸ್ಮಾಲ್ ಆ್ಯಂಗಲ್ಸನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಆ್ಯಂಗಲ್ಸ್ ತುಂಬ ಸಣ್ಣದು, ಲೆಸ್ ದೆನ್ 10 ಡಿಗ್ರಿ. ಸೊ ಅಂಥ ಟೈಮಲ್ಲಿ ನಾವು ಟ್ಯಾನ್ ಟೀಟಾವನ್ನು ಟೀಟಾ ಅಂತ ತಗೋಬೋದು. ಹಾಗಾಗಿ ಎಕ್ಸ್ ವೈ ಮತ್ತು ಜೆಡ್ ಅಂತ ಬರ್ದ್ವಿ ನಾವು. ಟ್ಯಾನ್ ಎಕ್ಸ್ ಟ್ಯಾನ್ ವೈ ಟ್ಯಾನ್ ಜೆಡ್ ಬದಲು ಎಕ್ಸ್ ವೈ ಜೆಡ್ ಅಂತ ನಾವು ಅದನ್ನು ಬರೆದಿದ್ದೀವಿ. ಓಕೆ, ಹಾಂ. ಈಗ ನೆಕ್ಸ್ಟ್ ಏನು ಕೇಳಿದರೆ ಒಂದು ಟ್ರಯಾಂಗಲನ್ನು ತೆಗೆದುಕೊಳ್ಳೋಣ. ಎನ್ ಒ ಸಿ ಇಷ್ಟು ದೊಡ್ಡ ಟ್ರಯಾಂಗಲ್ ಇದೆ ನೋಡಿ, ಎನ್ನಿಂದ ಬನ್ನಿ. ಸೊ ಎನ್ ಒ ಸಿ ಇದೊಂದು ಟ್ರಯಾಂಗಲ್ ಇದೆ. ಈ ಎನ್ ಒ ಸಿ ಟ್ರಯಾಂಗಲ್ಗೆ ನೋಡಿ ಈ ಒಂದು ಎನ್ ಸಿ ಸೈಡ್ ಇದೆಯಲ್ಲ, ಇದು ಎಕ್ಸ್ಟೆಂಡೆಡ್ ಮುಂದಕ್ಕೆ ಹೊರಟೋಗಿದೆ. ಸೊ ಐ ಅನ್ನೋದು ಏನಾಗುತ್ತೆ ಕೇಳಿದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ ದಿಸ್ ಟ್ರಯಾಂಗಲ್, ಹೊರಕೋನ ಅಂತೀವಲ್ಲ ಹಾಗೆ. ದಿಸ್ ಐ ಇಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ ದ ಟ್ರಯಾಂಗಲ್ ಎನ್ ಒ ಸಿ. ಎನ್ ಒ ಸಿಗೆ ಐ ಅನ್ನೋದು ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ನೀವು ಆಲ್ರೆಡಿ ನಿಮಗೆ ಹಿಂದೆ ಕೂಡ ಯೂಸ್ ಮಾಡಿದಿರಿ. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಅನ್ನೋದು ಏನಾಗಿರುತ್ತೆ, ಸೊ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ದ ಸಮ್ ಆಫ್ ದ ಅಪೋಸಿಟ್ ಟು ಆ್ಯಂಗಲ್ಸ್. ಈ ಟ್ರಯಾಂಗಲ್ನ ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗಿದೆಯೋ ಅದರ ಅಪೋಸಿಟ್ ಇರುವಂಥ ಎರಡು ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದರೆ ಅದು ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಏನಾಯಿತು ಎಕ್ಸ್ಟೀರಿಯರ್ ಆ್ಯಂಗಲ್ ಐ ಮತ್ತು ಇದು ಎಕ್ಸ್ ಇದು ವೈ. ಸೊ ಹಾಗಾಗಿ ಐ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ನಾವು ತಗೋತೀವಿ. ಐ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ತಗೋತೀವಿ. ಇದು ಒಂದು ಅರ್ಥ ಆಯ್ತು ನಮಗೆ. ಸೊ ನೆಕ್ಸ್ಟ್ ಏನು ಮಾಡುವ ಕೇಳಿದರೆ ಎನ್ ಸಿ ಐ ಅನ್ನುವ ಟ್ರಯಾಂಗಲನ್ನು ತೆಗೆದುಕೊಳ್ಳೋಣ. ಎನ್ ಇದು ಸಿ ಮತ್ತು ಇದು ಐ. ಇಲ್ಲಿ ನೋಡಿ ಈ ರೀತಿ ಒಂದು ಟ್ರಯಾಂಗಲ್ ಇದೆಯಲ್ಲ ಇಲ್ಲಿ. ಸೊ ಈ ಟ್ರಯಾಂಗಲಲ್ಲಿ ಯಾವುದು ಎಕ್ಸ್ಟೀರಿಯರ್ ಆ್ಯಂಗಲು, ಯಾವ ಸೈಡ್ ಎಕ್ಸ್ಟೆಂಡ್ ಆಗಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ ಸಿ ಮತ್ತು ಐ ಇರುವಂಥ ಆರ್ಮ್ ಏನಿದೆ, ಸೊ ಇದು ಎಕ್ಸ್ಟೆಂಡ್ ಆಗಿದೆ, ಈ ಸೈಡು ಎಕ್ಸ್ಟೆಂಡ್ ಆಗಿದೆ. ದರ್ಫೋರ್ ವೈ ಇಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್. ವೈ ಅನ್ನೋದು ಹೊರಕೋನ ಎಕ್ಸ್ಟೀರಿಯರ್ ಆ್ಯಂಗಲು. ಆ್ಯಂಡ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು ದ ಸಮ್ ಆಫ್ ದ ಅಪೋಸಿಟ್ ಆ್ಯಂಗಲ್ಸ್. ಆರ್ ಮತ್ತು ಜೆಡ್ ಆ್ಯಡ್ ಮಾಡಿದರೆ ಈ ಆ್ಯಂಗಲ್ ಬರುತ್ತೆ. ಸೊ ಹಾಗಾಗಿ ನಾವೇನು ಬರಿಬೋದು, ವೈ ಈಸ್ ಈಕ್ವಲ್ ಟು ಆರ್ ಪ್ಲಸ್ ಜೆಡ್ ಅಂತ ಬರಿಬೋದು. ಅಥವಾ ಏನು ಮಾಡ್ಬೋದು ಅಂದರೆ ಆರ್ ಈಸ್ ಈಕ್ವಲ್ ಟು ವೈ ಮೈನಸ್ ಜೆಡ್ ಅಂತ ಮಾಡ್ಕೊಂಡಿದ್ದು, ನಾವು ಇದನ್ನು ರಿಅರೇಂಜ್ ಮಾಡ್ಕೊಂಡಿದ್ದು. ಸೊ ಇಷ್ಟೊತ್ತು ನಾವು ಏನು ಮಾಡಿದ್ವಿ ಕೇಳಿದರೆ ಈ ಒಂದು ಜಾಮಿಟ್ರಿಯಲ್ಲಿ ನಮಗೆ ನಾವು ಫೈನಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಐಯನ್ನು ಮತ್ತು ಆರನ್ನು. ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಹಾಗಾದರೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಫೈಂಡ್ ಔಟ್ ಮಾಡಿದ್ವಿ, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡಿದ್ವಿ. ಅದರ ಉದ್ದೇಶ ಇಷ್ಟೇ ನಮ್ಮದು. ರಿಫ್ರ್ಯಾಕ್ಷನ್ ಆಗಿದೆ, ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಗೊತ್ತಿದೆ, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಗೊತ್ತಿದೆ, ಆ್ಯಂಡ್ ದಿಸ್ ಮೀಡಿಯಾ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಾ. ಸೊ ದಿಸ್ ಈಸ್ N1 ಆ್ಯಂಡ್ ದಿಸ್ ಈಸ್ N2. ಸೊ ಇಷ್ಟು ಗೊತ್ತಿದೆ ನಮಗೆ. ಹಾಗಾಗಿ ಏನು ಮಾಡ್ಬೋದು, ನಾವು ಸ್ನೆಲ್ಸ್ ಲಾವನ್ನು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಷ್ಟು ನೋಡ್ಕೊಂಡ್ರಲ್ವ, ನೋಟ್ ಮಾಡ್ಕೊಳ್ಳಿ. ಮತ್ತು ನಾವು ಮುಂದಕ್ಕೆ ಹೋಗೋಣ ಈಗ. ಓಕೆ, ಹೋಗ್ಬೋದಾ? ಓಕೆ, ಫೈನ್. ಸೊ ಇಲ್ಲಿ ನಾವು ಸ್ನೆಲ್ಸ್ ಲಾವನ್ನು ಯೂಸ್ ಮಾಡ್ಕೊಳ್ಳೋಣ. ಸ್ನೆಲ್ಸ್ ಲಾ ಏನು ಅಂತ ನಾವು ಕಲ್ತಿದ್ದೀವಿ. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು N2 ಬೈ N1 ಆರ್ N21 ಅಂತೀವಲ್ಲ. N21 ಈಸ್ ನಥಿಂಗ್ ಬಟ್ N2 ಬೈ N1. ಅಂದರೆ ಏನದು, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್ ಡಿವೈಡ್ ಬೈ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಫಸ್ಟ್ ಮೀಡಿಯಮ್. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಯಿತು, N1 ಸೈನ್ ಐ, N1 ಏನು ಬಂತು ಇಲ್ಲಿ ಸೈನ್ ಐಗೆ ಮಲ್ಟಿಪ್ಲೈ ಆಯಿತು. N1 ಸೈನ್ ಐ ಇಸ್ ಈಕ್ವಲ್ ಟು N2 ಸೈನ್ ಆರ್, N2 ಸೈನ್ ಆರ್ ಅಂತ ಆಯಿತು. ಈ ರೀತಿ ಆಯಿತು ಇಕ್ವೇಷನ್. ಒನ್ಸ್ ಅಗೇನ್ ನಾವು ಇಲ್ಲಿ ಏನು ಮಾಡಿದ್ವಿ ಕೇಳಿದರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇರ್ಬೋದು, ಯಾವುದೇ ಆ್ಯಂಗಲ್ ಇರ್ಬೋದು. ಸೊ ವೆರಿ ಸ್ಮಾಲ್, ಯೂಶಲಿ ಇಟ್ ಈಸ್ ಲೆಸ್ ದೆನ್ 10 ಡಿಗ್ರಿ. ಸೊ ಸ್ಮಾಲ್ ಆ್ಯಂಗಲ್ ಇದ್ದಾಗ ನಾವೇನು ಮಾಡ್ಬೋದು, ಸೈನ್ಗೂ ಕೂಡ ಒಂದು ಆಪ್ಷನ್ ಇದೆ, ಸೈನ್ ಟೀಟಾವನ್ನು ಟೀಟಾ ಅಂತ ಬರಿಬೋದು. ಸೊ ಹಾಗಾಗಿ ಫಾರ್ ಸ್ಮಾಲ್ ಆ್ಯಂಗಲ್ ನಮಗೇನಾಯ್ತು, ಇದು N1I ಈಕ್ವಲ್ಸ್ ಟು N2R. ಸೊ ಇಲ್ಲಿ ನಾವು ಲಾರ್ಜ್ ಆ್ಯಂಗಲ್ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲವೂ ಒಂದು ಸ್ಮಾಲ್ ಎಪರ್ಚರಲ್ಲಿ ಆ್ಯಂಗಲ್ಸ್ ಎಲ್ಲವೂ ಸಣ್ಣದಿದೆ. ಹಾಗಾಗಿ ನಾವು N1I ಈಕ್ವಲ್ಸ್ ಟು N2R ಅಂತ ತಗೊಂಡ್ವಿ.
ಇನ್ನು ನೆಕ್ಸ್ಟ್ ಏನು ಕೇಳಿದರೆ, ನಾವು ಐ ಮತ್ತು ಆರ್ ಅಂದರೆ ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೀವಿ, ನೀವು ನೋಟ್ ಮಾಡ್ಕೊಂಡಿದ್ರಿ ಅನ್ಕೋತೀನಿ. ಸೊ ಐ ಅಂದರೆ ಗೊತ್ತಿದೆ ನಮಗೆ ಎಕ್ಸ್ ಪ್ಲಸ್ ವೈ, ಆ್ಯಂಡ್ ಆರ್ ಅಂದರೆ ಗೊತ್ತಿದೆ ವೈ ಮೈನಸ್ ಜೆಡ್. ಸೊ ಐ ಮತ್ತು ಆರ್ ಇರೋ ಜಾಗದಲ್ಲಿ ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯಿತು, N1 ಐ ಇತ್ತಲ್ವ, ಐ ಇರೋ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬಂತು, ಆರ್ ಇರೋ ಜಾಗದಲ್ಲಿ ಏನು ಬಂತು, ವೈ ಮೈನಸ್ ಜೆಡ್ ಅಂತ ಬಂತು. ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಇಲ್ಲಿವರೆಗೆ ಪೂರ್ತಿ ಅರ್ಥ ಆಗ್ತಾಯಿದೆ. ಇದ್ರ ಜೊತೆಗೆ ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮಾಡೋಣ. ನಾವು ಆಲ್ರೆಡಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಎಕ್ಸ್ ಅಂದರೆ ಏನು, ವೈ ಅಂದರೆ ಏನು, ಜೆಡ್ ಅಂದರೆ ಏನು ಅಂತೇಳಿ. ಸೊ ಟ್ಯಾನ್ ಎಕ್ಸ್, ಟ್ಯಾನ್ ವೈ, ಟ್ಯಾನ್ ಜೆಡ್ ತಗೊಂಡು ಫಾರ್ ಸ್ಮಾಲ್ ಆ್ಯಂಗಲ್ಸ್ ಅಂತ ತೊಗೊಂಡಿದ್ದೀವಲ್ಲ. ಸೊ ಹಾಗಾಗಿ ನಾವೇನು ಮಾಡುವ, ಎಕ್ಸ್ ವೈ ಮತ್ತು ಜೆಡ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ನೀವು ಅಲ್ಲಿ ನೋಟ್ ಮಾಡ್ಕೊಂಡ್ರೆ ಓಕೆ, ಇಲ್ಲಾಂದರೆ ನಿಮ್ಗೆ ಇಲ್ಲಿ ಮತ್ತೆ ಇನ್ನೊಂದು ಸರಿ ಆ ವ್ಯಾಲ್ಯೂಸು ತಂದಿದ್ದೀನಿ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು mn ಬೈ ಒ ಎಮ್, y is equal to mn by mc and z is equal to mn by mi. ಸೊ ಇಷ್ಟು ವ್ಯಾಲ್ಯೂಸನ್ನು ನಾವು ಈ ಇಕ್ವೇಷನ್ ನಂಬರ್ 2ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ನಿಮಗೆ ಈ ಡಯಾಗ್ರಾಮ್ ಇನ್ನೊಂದು ಸರಿ ಕಾಣಲಿ ಅಂತ ಇಟ್ಟಿದ್ದು. ಸೊ ಎಕ್ಸ್ ಅನ್ನೋದು ದಿಸ್ ಒನ್, ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಎಜಸೆಂಟು, ಟ್ಯಾನ್ ವೈ ಅಪೋಸಿಟ್ ಬೈ ಎಜಸೆಂಟು, ಟ್ಯಾನ್ ಜೆಡ್ ಅಪೋಸಿಟ್ ಬೈ ಎಜಸೆಂಟ್. ಗೊತ್ತಾಯ್ತಲ್ವ ಈ ವ್ಯಾಲ್ಯೂಸ್ ಹೆಂಗೆ ಬಂತು ಅಂತೇಳಿ. ಸೊ ಅದನ್ನು ನಾವು ಏನು ಮಾಡುವ ಕೇಳಿದ್ರೆ, ಇಕ್ವೇಷನ್ 2ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯಿತು, ಎಕ್ಸ್ ಇರೋ ಜಾಗದಲ್ಲಿ ಇದು ಬಂತು, ವೈ ಇರೋ ಜಾಗದಲ್ಲಿ ವೈ ವ್ಯಾಲ್ಯೂ ಬಂತು, ಮತ್ತು ವೈ ಸೇಮ್ ಇದೆ. ಸೊ ಜೆಡ್ ವ್ಯಾಲ್ಯೂಸ್ ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಮತ್ತು ಈಗ ಇಲ್ಲಿ ಎರಡು ಒಂದು ಈಕ್ವಲ್ಸ್ ಟು ಅಂತ ಬರ್ತಿದ್ದೀವಿ ನಾವು. ಸೊ ಹಾಗಾಗಿ ಇಲ್ಲಿ mn ಇದೆ ನ್ಯೂಮರೇಟ್ರಲ್ಲಿ, ಇಲ್ಲಿ mn ಇದೆ, ಈ ಕಡೆ ಬಂದರೆ ಲೆಫ್ಟ್ ಸೈಡಲ್ಲಿ ಇಲ್ಲಿ mn ಇದೆ, ಇಲ್ಲೂ mn ಇದೆ. ಸೊ mn ಕಾಮನ್ ಔಟ್ಸೈಡ್ ತಗೊಂಡು ಇಲ್ಲೂ ಕಾಮನ್ ತಗೊಂಡ್ರೆ, ಸೊ ಒಂದು mn ಈ ಕಡೆ ಬಂದರೆ mn ಡಿವೈಡ್ ಬೈ mn ಆಗಿ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ mn ಹೊರಟೋದ್ರೆ ಉಳಿಯೋದೇನು, ಇಲ್ಲಿ 1 ಉಳ್ಕೊಳ್ಳುತ್ತೆ, ಇಲ್ಲೂ 1 ಇರುತ್ತೆ, ಇಲ್ಲೂ 1 ಇರುತ್ತೆ, ಇಲ್ಲೂ 1 ಇರುತ್ತೆ. ಸೊ ಹಾಗಾಗಿ ಇಕ್ವೇಷನ್ ಏನಾಯಿತು ಕೇಳಿದರೆ, ನಾವು ಫಸ್ಟ್ ಸೈನ್ ಕನ್ವೆನ್ಷನ್ ಮಾಡ್ಕೊಂಬಿಡೋಣ. ಇಲ್ಲಿ mn ಹೊರಟೋಗಿದೆ. ಸೊ ಒ ಎಮ್ ಅಂದರೆ ಏನು, ಓ ಇಂದ ಎಮ್ಗಿರುವ ಡಿಸ್ಟೆನ್ಸು. ಸೊ ಇದು ಯು ಆಬ್ಜೆಕ್ಟ್ ಡಿಸ್ಟೆನ್ಸ್. ಬಟ್ ಇಲ್ಲೂ ಕೂಡ ಸೈನ್ ಕನ್ವೆನ್ಷನ್ ಅಂತ ಹೇಳಿದಾಗ ನಾವು ಒಂದು ಪ್ರಾಪರ್ ಸೈನ್ ಕನ್ವೆನ್ಷನ್ ಮಾಡಬೇಕು. ಏನು ಕೇಳಿದರೆ, ಸೊ ನಾವು ರೇ ಡೈರೆಕ್ಷನ್ಗೆ ಅಪೋಸಿಟ್ ಮೆಜರ್ ಮಾಡಿದರೆ ಅದನ್ನು ಮೈನಸ್ ಅಂತ ತಗೋಬೇಕು. ಹಾಗಾಗಿ ಒ ಎಮ್ ಅನ್ನೋದು ಏನಾಯಿತು, ಮೈನಸ್ ಆಯಿತು. ಒ ಎಮ್ ಅನ್ನೋದು ಮೈನಸ್ ಯು. ಹಾಗೆ ಎಮ್ ಐ ಅನ್ನೋದೇನು, ಎಮ್ ಐ ಇದು ಇಮೇಜ್ ಡಿಸ್ಟೆನ್ಸ್ ಇದಿದೆ ನೋಡಿ, ಇಮೇಜ್ ಡಿಸ್ಟೆನ್ಸ್ ವಿ. ಸೊ ಈ ಡೈರೆಕ್ಷನ್ ಎಲ್ಲವನ್ನು ಪೋಲಿಂದ ಮೆಜರ್ ಮಾಡ್ತೀರಿ ನೀವು. ಸೊ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಲೈಟನ್ನು ಮೆಜರ್ ಮಾಡೋದ್ರಿಂದ ಇದು ಪ್ಲಸ್ ವಿ. ನೆಕ್ಸ್ಟ್ ಯಾವುದು, ಎಮ್ ಸಿ ಈ ಪಾಯಿಂಟ್. ಸೊ ಸಿಯನ್ನು ಏನು ಮಾಡ್ತೀರಿ ನೀವು, ದಿಸ್ ಡಿಸ್ಟೆನ್ಸನ್ನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀರಿ. ಬಟ್ ಈ ಪೋಲಿಂದ ಅಳತೆ ಮಾಡೋದ್ರಿಂದ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಲೈಟ್ ಇರೋದ್ರಿಂದ, ಸೊ ದಟ್ ಈಸ್ ಆಲ್ಸೋ ಪಾಸಿಟಿವ್. ಸೊ ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನೇನು ಮಾಡ್ತೀರಿ, mn ಅನ್ನು ಕಾಮನ್ ಆಗಿ ಕ್ಯಾನ್ಸಲ್ ಮಾಡೋ ಹೋಗುತ್ತೆ ಅದು. ಜೊತೆಗೆ ಒ ಎಮ್, ಎಮ್ ಐ ಮತ್ತು ಎಮ್ ಸಿ ಈ ವ್ಯಾಲ್ಯೂಸನ್ನು ವಿತ್ ಸೈನ್ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಯಿತು ಇದು, ಸೊ ನೋಡಿ mn ಹೊರಟೋಗಿದೆ ಎಲ್ಲ ಕಡೆ, mn ಬದಲು 1 ಉಳ್ಕೊಂಡಿದೆ. ಸೊ n1 ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಒ ಎಮ್ ಅಂದಾಗ ಮೈನಸ್ ಯು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಮ್ ಸಿ ಅಂದಾಗ ಆರನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲೂ mn ಹೊರಟೋಗಿದೆ, ಎಮ್ ಸಿ ಅನ್ನೋದು ಆರ್, ಎಮ್ ಐ ಅನ್ನೋದೇನಿದೆ ವಿ ಇದೆ. ಬಟ್ ಒಂದು ಎಕ್ಸ್ಟ್ರಾ ಏನು ಕೇಳಿದ್ರೆ, ಒ ಎಮ್ ಇರೋ ಜಾಗದಲ್ಲಿ ಮೈನಸ್ ಯು ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಿ. ಗೊತ್ತಾಯ್ತಾ ಇದು. ಸೊ ಈ ರೀತಿ ಸೈನ್ ಕನ್ವೆನ್ಷನ್ ಮಾಡಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಇರೋದೇನು ಕೆಲಸ, ನಮ್ಮದು ಸಿಂಪ್ಲಿಫಿಕೇಷನ್. ಗೊತ್ತಾಯ್ತು ಇಲ್ಲಿವರೆಗೆ. ಸೊ ಇಷ್ಟು ಎಕ್ಸ್ಪ್ರೆಷನ್ಸನ್ನು ನೋಟ್ ಮಾಡ್ಕೊಳ್ಳಿ. ಈಗ ಇದ್ರ ಮುಂದಕ್ಕೆ ನಾವು ಹೋಗೋಣ. ಓಕೆ, ಹಾಂ, ನೆಕ್ಸ್ಟ್ ಈಗ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ನಮಗೆ ಇಕ್ವೇಷನ್ 4 ಏನಾಯಿತು ಕೇಳಿದರೆ, ಸೊ n1 ಅನ್ನು ನಾವು ಬ್ರ್ಯಾಕೆಟಿಂದ ಒಳಗಡೆ ತೊಗೊಂಬಿಡೋಣ. n1 ಬೈ ಮೈನಸ್ ಯು, n1 ಬೈ ಆರ್ ಈಕ್ವಲ್ಸ್ ಟು, ಇಲ್ಲಿ n2 ಇತ್ತಲ್ವ ಅದನ್ನು ಒಳಗಡೆ ತೊಗೊಳ್ಳಿ, n2 ಬೈ ಆರ್ ಮೈನಸ್ n2 ಬೈ ವಿ. ಸೊ ಇವನ್ನೆಲ್ಲ ಒಳಗಡೆ ತೊಗೊಂಡ್ಬಿಟ್ವಿ ನಾವು. ಈಗ ನಾವು ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಯು ಮತ್ತು ವಿ ಅನ್ನು ಒಂದು ಕಡೆ ತೊಗೊಂಡೋಗೋಣ. ಸೊ ಇದು ಮೈನಸ್ ಇದೆ, ಇದನ್ನು ಆಚೆ ತೊಗೊಂಡೋದ್ರೆ ಪ್ಲಸ್ ಆಗುತ್ತೆ. ಮತ್ತು ಆರನ್ನು ಒಂದು ಕಡೆ ತರೋಣ, ಆರ್ ಡಿನಾಮಿನೇಟರ್ ಇರೋದನ್ನು ಒಂದು ಕಡೆ ತರೋಣ. ಸೊ n1 ಇದು ಪ್ಲಸ್ ಇದೆ, n1 ಬೈ ಆರು, ಇದನ್ನು ಈಚೆ ತಂದರೆ ಮೈನಸ್ ಆಗುತ್ತೆ. ಸೊ ಏನಾಯಿತು, n2 ಬೈ ವಿ ಆ ಕಡೆ ಬಂದು ಪ್ಲಸ್ ಆಯಿತು. ಇದು ಆ್ಯಸ್ ಇಟ್ ಈಸ್ ಹಾಗೆ ಇದೆ, n1 ಬೈ ಮೈನಸ್ ಯು ಅಂದರೆ ಮೈನಸ್ n1 ಬೈ ಯು. n2 ಬೈ ಆರ್ ಹಾಗೆ ಇದೆ, ಈ ಪ್ಲಸ್ n1 ಬೈ ಆರ್ ಈ ಕಡೆ ಬಂದರೆ ಮೈನಸ್ n1. ಕಾಮನ್ ಡಿನಾಮಿನೇಟರ್ ಆರ್ ಇದೆ. ಸೊ n2 ಮೈನಸ್ n1 ಬೈ ಆರ್. ಓಕೆ. So this expression gives the relation between object distance, ಯಾವುದು u ನೋಡಿ, image distance v, radius of curvature r and refractive index. ಸೊ ಇಷ್ಟು ವ್ಯಾಲ್ಯೂಸನ್ನು ಕನೆಕ್ಟ್ ಮಾಡುತ್ತೆ. ಏನೇನು ಕನೆಕ್ಟ್ ಮಾಡ್ತು, ಆಬ್ಜೆಕ್ಟ್ u
ಇಮೇಜ್ ಡಿಸ್ಟೆನ್ಸ್ ವಿ, ರೇಡಿಯಸ್ ಆಫ್ ಕರ್ವೇಚರ್ ಆರ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್. ಸೊ ಹಾಗಾಗಿ ಡೆರಿವೇಷನ್ ಕೇಳುವಾಗ ಏನು ಮಾಡ್ತಾರೆ ಅಂದರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ರಿಲೇಷನ್ ಬಿಟ್ವೀನ್ ಎನ್, ಯು, ವಿ ಆ್ಯಂಡ್ ಆರ್ ಫಾರ್ ಎ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ಕೇಳ್ತಾರೆ 5 ಮಾರ್ಕ್ಸಿಗೆ. ಸೊ ಡೆರಿವೇಷನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಕೇಳಿದರೆ ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಇಟ್ಸ್ ಹೋಲ್ಡ್ಸ್ ಫಾರ್ ಎನಿ ಕರ್ವ್ಡ್ ಸರ್ಫೇಸ್. ನೀವು ಯಾವುದೇ ಒಂದು ರಿಫ್ರಾಕ್ಟಿಂಗ್ ಕರ್ವ್ಡ್ ಸರ್ಫೇಸ್ ತಗೊಳ್ಳಿ, ಇಟ್ ಮೇ ಬಿ ರ್ಯಾರರ್ or it may be denser or it may be concave towards the object or it may be convex towards the object. So whatever may be the situation, you will get the same expression. ಇದೇ ಎಕ್ಸ್ಪ್ರೆಷನ್ ಬರುತ್ತೆ. ಹಾಗಾದರೆ ಈ ಎಕ್ಸ್ಪ್ರೆಷನ್, ಈ ಒಂದು ಎಕ್ಸ್ಪ್ರೆಷನ್ದಲ್ಲಿ ಏನು ಸ್ಪೆಷಲ್ ಇದೆ ನೋಡಿ, ಇಲ್ಲೊಂದು ತಿಳ್ಕೋಬೇಕಾಗಿರೋದು ಏನು ಅಂದರೆ ಡೆರಿವೇಷನ್ ಆಯ್ತಲ್ವ, ನಾವು ಇದನ್ನು ಮತ್ತೆ ಯೂಸ್ ಮಾಡಬೇಕು, ಮುಂದೆಲ್ಲ ಒಂದು ಕಡೆ ಯೂಸ್ ಮಾಡ್ತೀವಿ ಅಂದ್ಕೊಳ್ಳೋಣ. ಸೊ N2 ಅನ್ನೋದೇನು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಮ್. ವಿ ಅಂದರೆ ಏನು, ಇಮೇಜ್ ಫಾರ್ಮೇಷನ್, ಎಲ್ಲಾಗಿದೆ ಇಮೇಜು ಡೆನ್ಸರ್ ಮೀಡಿಯಮಲ್ಲಾಗಿದೆ. ಸೊ N1 ಅನ್ನೋದೇನು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ರ್ಯಾರರ್ ಮೀಡಿಯಮ್ಮು, ಆಬ್ಜೆಕ್ಟ್ ಅಲ್ಲೇ ಇತ್ತು. ಸೊ N2 ಬೈ ವಿ ಮೈನಸ್ N1 ಬೈ ಯು, N2 ಮೈನಸ್ N1 ಬೈ ಆರ್. ಒಂದು ವೇಳೆ ಸಿಚುವೇಶನ್ ಚೇಂಜ್ ಆದರೆ ಆಬ್ಜೆಕ್ಟು ಡೆನ್ಸರ್ ಮೀಡಿಯಮಲ್ಲಿ, ಇಮೇಜು ರ್ಯಾರರ್ ಮೀಡಿಯಮಲ್ಲಾದರೆ ಸೊ ಏನಾಗುತ್ತೆ, ಆವಾಗ ನಾವೇನು ಮಾಡ್ತೀವಿ ಕೇಳಿದ್ರೆ N2 ಬೈ ಯು ಮೈನಸ್ N1 ಬೈ ವಿ ಈಕ್ವಲ್ಸ್ ಟು N1 ಮೈನಸ್ N2 ಬೈ ಆರ್ ಅಂತ ಚೇಂಜ್ ಮಾಡ್ಕೊತೀವಿ. ಇದು ಇಷ್ಟೇ ಇರೋದು, ಮತ್ತೇನಿಲ್ಲ. ಓಕೆ, ಸೊ ಡೆರಿವೇಷನ್ ಕಂಪ್ಲೀಟ್ ಆಗಿದೆ. ಒಂದು ಅದನ್ನು ಹೇಗೆ ಯೂಸ್ ಮಾಡೋದು, ಆ ಫಾರ್ಮುಲಾ ಬೇರೆ ಬೇರೆ ಕಂಡೀಷನ್ನಲ್ಲಿ ಅನ್ನೋದು ಗೊತ್ತಾಯಿತು ನಿಮಗೆ. ನಾವೀಗ ಮುಂದಕ್ಕೆ ಹೋಗೋಣ. ಕ್ಲಿಯರ್ ಆಯ್ತಾ ಇದು? ಓಕೆ, ಮುಂದಕ್ಕೆ ಹೋಗೋಣ. ಸೊ ಈಗ ನಾವು ನೋಡ್ತಾ ಇರೋದು ಏನು ಅಂದರೆ ಲೆನ್ಸ್ ಅನ್ನುವಂಥದ್ದನ್ನು. ಸೊ ಒಂದು ಲೆನ್ಸ್ ಅಂದರೆ ಏನು, ಇದರ ಟೈಪ್ಸ್ ಏನು, ಇದರ ಪ್ರಾಪರ್ಟೀಸ್ ಏನು, ಸೊ ಹೀಗೆ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಲೆನ್ಸ್ ಅನ್ನೋದೇನು ಅಂದರೆ ಇಟ್ಸ್ ಅನ್ ಆಪ್ಟಿಕಲ್ ಮೀಡಿಯಮ್, ಒಂದು ಆಪ್ಟಿಕಲ್ ಮೀಡಿಯಮ್ ಬೌಂಡೆಡ್ ಬೈ 2 ಸರ್ಫೇಸ್ ಆಫ್ ವಿಚ್, 2 ಸರ್ಫೇಸ್ ಇರುತ್ತೆ ಇದಕ್ಕೆ. ಅಟ್ಲೀಸ್ಟ್ ಒನ್ ಈಸ್ ಸ್ಪೆರಿಕಲ್ ಆರ್ ಸಿಲಿಂಡ್ರಿಕಲ್, ಒಂದಾದರೂ ಸ್ಪೆರಿಕಲ್ ಇರಬೇಕು ಸರ್ಫೇಸ್. ಈಗ ನೀವು ನೋಡಿ, ಆಪ್ಟಿಕಲ್ ಮೀಡಿಯಮ್ ಬೌಂಡೆಡ್ ಬೈ 2 ಸರ್ಫೇಸ್ ಅಂದಾಗ ಯಾವುದೂ ಇರ್ಬೋದು, ಬಟ್ ಅದರಲ್ಲಿ ಕಂಡೀಷನ್ ಏನು ಅಂದರೆ ಅಟ್ಲೀಸ್ಟ್ ಒನ್ ಈಸ್ ಸ್ಪೆರಿಕಲ್ ಆರ್ ಸಿಲಿಂಡ್ರಿಕಲ್. ಒಂದು ಸರ್ಫೇಸ್ ಆದರೂ ಸ್ಪೆರಿಕಲ್ ಇರಬೇಕು, ಇಲ್ಲ ಸಿಲಿಂಡ್ರಿಕಲ್ ಇರಬೇಕು. ಆವಾಗ ನಾವು ಅದಕ್ಕೆ ಲೆನ್ಸ್ ಅಂತ ಕರಿತೀವಿ. ಅಂದರೆ ಲೆನ್ಸ್ ಅನ್ಬೇಕಾದ್ರೆ ಒಂದು ಸೈಡ್ ಪ್ಲೇನ್ ಇದ್ದರೂ ಪರವಾಗಿಲ್ಲ, ಬಟ್ ಒಂದು ಸೈಡು ಸ್ಪೆರಿಕಲ್ ಇರಲೇಬೇಕು. ಬೋತ್ ಸೈಡು ಸ್ಪೆರಿಕಲ್ ಇದ್ದರೂ ಓಕೆ. ಸೊ ಅಂಥದಕ್ಕೆ ಮೀಡಿಯಮ್ಗಳಿಗೆ ಅದೇನಾಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅದು ಟ್ರಾನ್ಸ್ಪರೆಂಟ್ ಆಪ್ಟಿಕಲ್ ಮೀಡಿಯಮ್ ಅಂದಾಗ ಏನು, ಸೊ ವಿಚ್ ಅಲೋ ದ ಲೈಟ್ ಟು ಪಾಸ್ ಥ್ರೂ ದೆಮ್. ಲೈಟ್ ಪಾಸ್ ಆಗಬೇಕು, ಟ್ರಾನ್ಸ್ಪರೆಂಟ್ ಇರಬೇಕು. ಎರಡು ಒಂದೇ, ಲೈಟ್ ಪಾಸ್ ಆಗುತ್ತೆ ಅಂದರೆ ಅದಕ್ಕೆ ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಮತ್ತು ಏನಾಗಿರಬೇಕು, ಅಟ್ಲೀಸ್ಟ್ ಒಂದು ಸರ್ಫೇಸು ಒಂದು ಸ್ಪೆರಿಕಲ್ ಆರ್ ಸಿಲಿಂಡ್ರಿಕಲ್ ಇರಬೇಕು. ಓಕೆ, ಸೊ ಈಗ ಇಲ್ಲಿ ಈ ಒಂದು ಇದು ಲೆನ್ಸ್ ಇದು ನೋಡಿ, ಇಲ್ಲಿ ಬೋತ್ ಸರ್ಫೇಸ್ ಎರಡೂ ಕಡೆ ಸ್ಪೆರಿಕಲ್ ಸರ್ಫೇಸ್ ಇದೆ. ಸೊ ಸ್ಪೆರಿಕಲ್ ಸರ್ಫೇಸ್ ಇದೆ. ಇದಕ್ಕೆ ನಾವೇನಂತೀವಿ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಸೊ ಮಿರರಲ್ಲಿ ನಾವು 2 ಟೈಪ್ಸ್ ನೋಡ್ಕೊಬಂದಿದ್ದೀವಿ. ಸೊ ಅದ್ರ ಪ್ರಕಾರ ಏನು ಕೇಳಿದರೆ ನೋಡಿ, ಇಲ್ಲಿ ಒಂದು ಮಿಡ್ ಪಾರ್ಟಲ್ಲಿ ಥಿಕ್ ಇರುತ್ತೆ, ಸೊ ಎಡ್ಜಸ್ ತಿನ್ ಇರುತ್ತೆ, ಸೊ ಬಲ್ಜ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತೀವಿ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಸೊ ಎರಡೂ ಕಡೆ ಕಾನ್ವೆಕ್ಸ್ ಇರೋದ್ರಿಂದ ಇದನ್ನು ಬೈಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ಜೊತೆಗೆ ಇದರ ಮೇನ್ ಪ್ರಾಪರ್ಟಿ ಏನು ಅಂದರೆ ಪ್ಯಾರಲಲ್ ರೇಸನ್ನು ಇದು ಕನ್ವರ್ಜ್ ಮಾಡುತ್ತೆ. ಪ್ಯಾರಲಲ್ ರೇಸ್ ಇದ್ರ ಮೇಲೆ ರಿಫ್ರಾಕ್ಷನ್ ಆದರೆ ಆ ರೇಸ್ ಆಫ್ಟರ್ ರಿಫ್ರಾಕ್ಷನ್ ಕನ್ವರ್ಜ್ ಎಟ್ ಎ ಪಾಯಿಂಟ್, ಹಾಗಾಗಿ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಇದೆ, ಏನು ಕೇಳಿದರೆ ನೋಡಿ ಕಾಂಕೇವ್, ಎರಡು ಸರ್ಫೇಸ್ಗಳು ಕಾಂಕೇವ್ ಇರುವಂಥದ್ದು. ಸೊ ಇಲ್ಲಿ ಮಿಡ್ಲ್ ಪಾರ್ಟ್ ಥಿನ್ ಇರುತ್ತೆ, ಒಂದು ಅಪ್ಪರ್ ಪಾರ್ಟ್ಗಳು ಟಾಪ್ ಪಾರ್ಟ್ಗಳು ಏನಾಗಿರ್ತವೆ ಕೇಳಿದರೆ ಥಿಕ್ ಇರುತ್ತೆ. ಸೊ ಇದು ಕಾಂಕೇವ್ ಲೆನ್ಸ್ ಅಂತ ಕರೀತಾರೆ. ಸೊ ಇದಕ್ಕೂ ಕೂಡ ಎರಡೂ ಕಡೆ ಕಾಂಕೇವ್ ಇರೋದ್ರಿಂದ ಬೈ ಕಾಂಕೇವ್ ಲೆನ್ಸ್ ಅಂತಲೂ ಕರೀತಾರೆ, ಅಥವಾ ಇದಕ್ಕೆ ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಸೊ ಡೈವರ್ಜಿಂಗ್ ಅಂದರೆ ರೇಸನ್ನು ಇದು ಸ್ಪ್ರೆಡ್ ಮಾಡುತ್ತೆ, ಡೈವರ್ಜ್ ಮಾಡುತ್ತೆ, ಕನ್ವರ್ಜ್ ಮಾಡೋದಿಲ್ಲ, ಡೈವರ್ಜ್ ಮಾಡುತ್ತೆ, ಹಾಗಾಗಿ ಡೈವರ್ಜಿಂಗ್ ಲೆನ್ಸ್ ಅಂತಲೂ ಕರೀತಾರೆ. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಟೈಪ್ ಇರುತ್ತೆ, ಏನು ಕೇಳಿದರೆ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂತೇಳಿ. ಒಂದು ಸೈಡ್ ಪ್ಲೇನ್ ಇರುತ್ತೆ, ಇನ್ನೊಂದು ಸೈಡು ಕಾನ್ವೆಕ್ಸ್ ಇರುತ್ತೆ. ನೋಡಿ, ಈ ಒಂದು ಸರ್ಫೇಸ್ ಏನಾಗಿದೆ ಪ್ಲೇನ್ ಇದೆ, ಇನ್ನೊಂದು ಸರ್ಫೇಸ್ ಏನಾಗಿದೆ ಕಾನ್ವೆಕ್ಸ್ ಇದೆ, ಹಾಗಾಗಿ ಇದಕ್ಕೆ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಸೊ ಇದು ಕೂಡ ನಮಗೆ ನಾವು ಬೇರೆ ಬೇರೆ ಕಡೆಯಲ್ಲಿ ಯೂಸ್ ಮಾಡ್ಕೋತೀವಿ. ಇದ್ರ ಮೇಲೆ ಜಾಸ್ತಿ ನಾವು ಸ್ಟಡಿ ಮಾಡದೇ ಇದ್ರು ಸಿಲೆಬಸ್ಸಲ್ಲಿ, ಬಟ್ ಇದು ಗೊತ್ತಿರಲಿ ನಮಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುವಂಥದ್ದು ಹೇಳಿ. ಸೊ ಇನ್ನೊಂದೇನು ಕೇಳಿದರೆ ಪ್ಲೇನೋ ಕಾಂಕೇವ್ ಲೆನ್ಸ್ ಅನ್ನುವಂಥದ್ದು. ಸೊ ಒಂದು ಕಡೆ ಪ್ಲೇನ್ ಇರುತ್ತೆ, ಇನ್ನೊಂದು ಕಡೆ ಕಾಂಕೇವ್ ಸರ್ಫೇಸ್ ಇರುತ್ತೆ. ಸೊ ಇದನ್ನು ಪ್ಲೇನೋ ಕಾಂಕೇವ್ ಲೆನ್ಸ್ ಅಂತ ಕರಿತೀವಿ. ಓಕೆ,
ಸೊ ದಿಸ್ ಈಸ್ ದ ಬೇಸಿಕ್ ಟೈಪ್ಸ್ ಆಫ್ ದ ಲೆನ್ಸಸ್. ಇಷ್ಟು ವಿಧಗಳಿವೆ ಲೆನ್ಸ್ಗಳಲ್ಲಿ. ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ ಕೇಳಿದ್ರೆ, ಈ ಲೆನ್ಸ್ಗಳಲ್ಲೂ ಮೇಯ್ನಾಗಿ 2 ಟೈಪ್ಸ್ ಇದೆ. ಒಂದು ಥಿಕ್ ಲೆನ್ಸ್ ಅಂತ ಬರುತ್ತೆ, ಇನ್ನೊಂದು ಥಿನ್ ಲೆನ್ಸ್ ಅಂತ ಬರುತ್ತೆ. ಸೊ ಥಿಕ್ ಲೆನ್ಸ್ ಅಂದರೆ ಏನು, ಥಿನ್ ಲೆನ್ಸ್ ಅಂದರೆ ಏನು ಗೊತ್ತಾ? ಸೊ ಥಿಕ್ ಅಂದರೆ ನಿಮ್ಮ ಡಯಾಗ್ರಾಮಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸೈಜಲ್ಲಿ ಇರುತ್ತೆ ಲೆನ್ಸ್ಗಳು, ದಪ್ಪ ಇರುತ್ತೆ ಥಿಕ್ ಲೆನ್ಸ್ಗಳು. ಥಿನ್ ಲೆನ್ಸ್ ಅಂದರೆ ಇದ್ರ ಮಧ್ಯೆ ಲೈನ್ಸ್ ಕಾಣ್ತಾ ಇದೆಯಲ್ಲ, ಅದಕ್ಕಿಂತ ಚೂರು ದಪ್ಪ ಇರುತ್ತೆ, ಅದು ಥಿನ್ ಲೆನ್ಸ್ ಅಂತೇಳಿ. ಸೊ ಥಿಕ್ ಲೆನ್ಸಿಗೆ ನಾವು ಬೇರೆ ಬೇರೆ ಅಸಂಪ್ಷನ್ಗಳೇ ಬೇರೆ, ಅದರ ಪ್ರಾಪರ್ಟೀಸ್ ಬೇರೆ, ಅದನ್ನು ಸ್ಟಡಿ ಮಾಡೋ ಮೆಥಡೇ ಬೇರೆ ಇರುತ್ತೆ. ನೀವು ಹೈಯರ್ ಕ್ಲಾಸಿಗೆ ಹೋದಾಗ ಕಲಿತೀರಿ. ಬಟ್ ನಮ್ಮ PU ಸಿಲೆಬಸ್ಸಲ್ಲಿ ನಾವು ಥಿನ್ ಲೆನ್ಸನ್ನು ಸ್ಟಡಿ ಮಾಡೋದು. ಸೊ ವೆರಿ ಥಿನ್, ಹಾಗಂತ ಇದ್ರ ವಿಡ್ತನ್ನೇ ನಾವು ಹೇಳಲೇಬಾರ್ದು, ಅಷ್ಟು ಥಿನ್ ಆಗಿರುವಂಥ ಲೆನ್ಸ್ಗಳ ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ತೀವಿ. ಬಟ್ ಏನಾಗುತ್ತೆ ಅಂದರೆ, ಈ ಡಯಾಗ್ರಾಮಲ್ಲಿ ಯಾಕೆ ಸರ್ ಇಷ್ಟು ದಪ್ಪ ತೋರಿಸಿದ್ರಿ ಅಂದರೆ, ಡಯಾಗ್ರಾಮ್ ನಿಮಗೆ ತುಂಬ ಸಣ್ಣದು ತೋರಿಸಿದ್ರೆ, ನಾನು ಕೆಲವೊಮ್ಮೆ ಹೇಳ್ತಿದ್ದೆ ನೋಡಿ ನಿಮಗೆ, ಬ್ಯಾಕ್ಟೀರಿಯಾ ನೋಡಿ ಅಂತಾರೆ. ಬ್ಯಾಕ್ಟೀರಿಯಾ ಎಷ್ಟು ಸಣ್ಣ ಇದೆಯೋ ಅಷ್ಟೇ ಸಣ್ಣದನ್ನು ನೀವು ಡ್ರಾ ಮಾಡ್ಕೊಂಡು ಹೋದರೆ, ಅಥವಾ ಬುಕ್ಕಲ್ಲಿ ಡ್ರಾ ಮಾಡಿಟ್ರೆ, ಅಥವಾ ನಿಮ್ಮ ಬೋರ್ಡ್ ಮೇಲೆ ನಿಮ್ಮ ಲೆಕ್ಚರು ಬ್ಯಾಕ್ಟೀರಿಯಾ ಇದು ಅಂತೇಳಿ ಒಂದು ಸಣ್ಣ ಡಾಟ್ ಇಟ್ಟು ನೋಡಿ ಬ್ಯಾಕ್ಟೀರಿಯಾ ಡ್ರಾ ಮಾಡ್ಕೊಳ್ಳಿ ಅಂದರೆ ಏನಾಗ್ಬೋದು, ಫನ್ನಿ ಅಲ್ವಾ? ಸೊ ನಮ್ಮ ಒಂದು ವಿಸಿಬಲ್ ಒಂದು ವ್ಯೂಗೆ ಬರಬೇಕಲ್ವ ಅದು. ಹಾಗಾಗಿ ನಾವು ಇಷ್ಟಿಷ್ಟು ದಪ್ಪ ತೋರಿಸಿದ್ದೀವಿ. ಬಟ್ ಇದು ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇರೋದು ಥಿಕ್ ಲೆನ್ಸನ್ನು ಅಲ್ಲ, ನಾವು ಸ್ಟಡಿ ಮಾಡ್ತಾ ಇರೋದು ಥಿನ್ ಲೆನ್ಸನ್ನು. ಸೊ ತುಂಬ ತೆಳುವಾಗಿರುವ ಲೆನ್ಸು ಅಂದರೆ ಏನಪ್ಪ, ಎರಡಕ್ಕೆ ಏನು ವ್ಯತ್ಯಾಸ ಅಂದರೆ, ಈಗ ನಾನು ಹೇಳಿದ ಹಾಗೆ, ಸೊ ಥಿಕ್ ಲೆನ್ಸ್ ಅಂದಾಗಲೇ ಬೇರೆ ಪ್ರಾಪರ್ಟೀಸ್ ಇರುತ್ತೆ, ಅದನ್ನು ಸ್ಟಡಿ ಮಾಡೋ ರೀತಿಯೇ ಬೇರೆ. ಯಾಕೆಂದರೆ ಎಷ್ಟು ಸಿಂಪಲ್ಲಾಗಿ ನಾವು ಈಗೇನು ಈ ಸಿಲೆಬಸ್ಸಲ್ಲಿ ಕಲಿತೀವಿ ಆ ಥರ ಅಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಬಟ್ ಅದು ಬಿಡಿ, ನಮಗೆ ಬೇಡ. ನಾವೀಗ ಸ್ಟಡಿ ಮಾಡ್ತಿರೋದು ಏನು ಹಾಗಾದರೆ, ಥಿನ್ ಲೆನ್ಸನ್ನು ನೆನ್ಪಿಟ್ಕೊಳ್ಳಿ. ಥಿನ್ ಲೆನ್ಸನ್ನು ನಾವು ಸ್ಟಡಿ ಮಾಡ್ತಾಯಿದ್ದೀವಿ. ಲೆನ್ಸ್ ನಿಮ್ಗೆ ಎಷ್ಟೇ ದಪ್ಪ ಕಾಣ್ಬೋದು, ಅದು ಥಿಕ್ ಲೆನ್ಸ್ ಅಲ್ಲ. ಥ್ರೂಔಟ್ ದ ಯೂನಿಟಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು ಥಿನ್ ಲೆನ್ಸನ್ನು, ತುಂಬ ತೆಳುವಾಗಿರೋ ಲೆನ್ಸನ್ನು ಸ್ಟಡಿ ಮಾಡ್ತೀವಿ. ಓಕೆ, ಬಟ್ ಡಯಾಗ್ರಾಮಲ್ಲಿ ದೊಡ್ಡದಾಗಿ ತೋರಿಸಲೇಬೇಕು. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀವಿ. ಓಕೆ, ದೀಸ್ ಆರ್ ದ ಟೈಪ್ಸ್ ಆಫ್ ದ ಲೆನ್ಸಸ್ ಆ್ಯಂಡ್ ದೇ ಆರ್ ಯೂಸ್ಡ್ ಇನ್ ಡಿಫ್ರೆಂಟ್ ಸಿಚುವೇಷನ್ಸ್ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್. ಓಕೆ, ಸೊ ನಾವು ಮುಂದಕ್ಕೆ ಹೋಗೋಣ. ಟರ್ಮ್ಸ್ ಯೂಸ್ಡ್ ಇನ್ ಲೆನ್ಸಸ್, ಲೆನ್ಸ್ಗಳಲ್ಲಿ ಏನೇನು ಟರ್ಮ್ಗಳನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಫಸ್ಟ್ ನಮ್ಗೆ ಏನಾಗುತ್ತೆ ಕೇಳಿದರೆ, ಮಿರರ್ ನೆನಪಿರ್ಬೋದು ನಿಮಗೆ. ಮಿರರ್ನಲ್ಲಿ ಯಾವ್ಯಾವ ಟರ್ಮ್ ಯೂಸ್ ಮಾಡಿದ್ರೆ ಅಂದಾಗ, ನಾವು ಮಿರರನ್ನು ತೆಗೆದುಕೊಂಡಾಗ ಇಸ್ ಎ ಪಾರ್ಟ್ ಆಫ್ ಹೊಲೋ ರಿಫ್ಲೆಕ್ಟಿಂಗ್ ಸ್ಪಿಯರ್ ಅಂತ ತೊಗೊಂಡಿದ್ವಲ್ಲ, ಅದರಲ್ಲಿ ಇನ್ನರ್ ಸೈಡ್ ರಿಫ್ಲೆಕ್ಟ್ ಆದರೆ ಕಾಂಕೇವ್ ಅಂತೀವಿ, ಔಟರ್ ಸೈಡ್ ರಿಫ್ಲೆಕ್ಟ್ ಆದರೆ ಕಾನ್ವೆಕ್ಸ್ ಅಂತೀವಿ. ಸೊ ಆ್ಯಸ್ ಇಟ್ ಈಸ್ ಸೇಮ್. ಆದರೆ ಈ ಲೆನ್ಸ್ಗೆ ನಾವು ಹೇಗೆ ಕಂಪೇರ್ ಮಾಡ್ಕೋತೀವಿ ಅಂದರೆ, ಇಸ್ ಮೇಡ್ ಆಫ್ 2 ಸಾಲಿಡ್ ಸ್ಪಿಯರ್ಸ್ ಆಫ್ ಟ್ರಾನ್ಸ್ಪರೆಂಟ್ ಮಟೀರಿಯಲ್. 2 ಸಾಲಿಡ್ ಸ್ಪಿಯರ್ನ ಟ್ರಾನ್ಸ್ಪರೆಂಟ್ ಮಟೀರಿಯಲ್ನ ಪಾರ್ಟನ್ನು ನಾವು ಲೆನ್ಸ್ ಅಂತ ಕರಿತೀವಿ. ಸೊ ಹೇಗೆ ನೋಡಿ, 2 ಸ್ಪಿಯರ್ ಇದೆ, ಇದು ಸಾಲಿಡ್ ಸ್ಪಿಯರು. ಸೊ ಸಪೋಸ್ ಈ ನೋಡಿ, ಈ ಸ್ಪಿಯರ್ಗಳು ಇಂಟರ್ಸೆಕ್ಟ್ ಆಗಿವೆ. ಸಾಲಿಡ್ ಸ್ಪಿಯರ್ ಇಂಟರ್ಸೆಕ್ಟ್ ಆಗೋದಿಲ್ಲ ಗೊತ್ತು, ದೇ ಆರ್ ಮೆಲ್ಟೆಡ್. ಈ ರೀತಿ ಆದಾಗ ಸೊ ಈ ಇನ್ನರ್ ಪಾರ್ಟ್ ಇದೆಯಲ್ಲ, ಈ ಶೇಪ್ ಇದೆ ನೋಡಿ, ಗೊತ್ತಾಗುತ್ತೆ ನಿಮಗೆ. ಸೊ ದಿಸ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಅದೇ 2 ಸ್ಪಿಯರ್ನ ಮಧ್ಯೆ ನೀವು ಗ್ಲಾಸನ್ನು ಮಟೀರಿಯಲನ್ನು ಹಾಕಿ ಈ ರೀತಿ ಪಾರ್ಟ್ ತಗೋತೀರಲ್ಲ, ದಿಸ್ ಈಸ್ ಕಾಂಕೇವ್ ಲೆನ್ಸ್ ಅಂತ ಕರಿತೀವಿ. ಗೊತ್ತಾಗುತ್ತಾ? ಈ ನೋಡಿ, ಈ ಪಾರ್ಟ್ ಇದೆಯಲ್ಲ, ಇದು ಕಾನ್ವೆಕ್ಸ್. ಸೊ ಇಲ್ಲಿ 2 ಸ್ಪಿಯರ್ನ ಮಧ್ಯೆ ಒಂದು ಪಾರ್ಟ್ ಇದೆ ನೋಡಿ, ಇದನ್ನು ಕಾಂಕೇವ್ ಲೆನ್ಸ್ ಅಂತ ಕರಿತೀವಿ. ಹಾಗಾಗಿ ನಮಗೆ ಈ 2 ಸ್ಪಿಯರ್ ಅಂದಾಗ ಸ್ಪಿಯರಿಗೆ ಸಂಬಂಧಪಟ್ಟಂಥ ಟರ್ಮ್ಗಳನ್ನು ನಾವು ಲೆನ್ಸಲ್ಲೂ ನಾವು ಅದನ್ನು ಯೂಸ್ ಮಾಡ್ತೀವಿ. ಏನೇನು? ಸೊ ಯೂಶ್ವಲಿ ಏನು ಕೇಳಿದರೆ, ಈ 2 ಸ್ಪಿಯರ್ಗೂ ಸೆಂಟರ್ಗಳಿವೆ. ಸೊ ಆ 2 ಸೆಂಟರ್ಗಳನ್ನು ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ, ಸೊ ಯಾವುದು ಫಸ್ಟ್ ಸರ್ಫೇಸ್ ನೋಡಿ, ನಮಗೊಂದು ರೂಲ್ಸ್ ಇದೆ ಅಲ್ವಾ, ರೇಸ್ ಆರ್ ಆಲ್ವೇಸ್ ಟ್ರಾವೆಲಿಂಗ್ ಫ್ರಮ್ ಲೆಫ್ಟ್ ಸೈಡ್, ಅವರ್ ಲೆಫ್ಟ್ ಸೈಡಿಂದ ಹೋಗುತ್ತೆ. ಸೊ ಹಾಗೆ ರೇ ಬರಬೇಕಾದ್ರೆ ಫಸ್ಟ್ ಸಿಗೋ ಸರ್ಫೇಸ್ ಯಾವುದು? ದಿಸ್ ಒನ್. ಹಾಗಾಗಿ ಅದರ ಸೆಂಟ್ರನ್ನು ನಾವು C1 ಅಂತ ಕರಿತೀವಿ. ಹಾಗಾಗಿ C1 ಅನ್ನೋದು ಲೆನ್ಸಿನ ಈ ಕಡೆ ಬರುತ್ತೆ. ಯಾವುದಕ್ಕೆ? ಕಾನ್ವೆಕ್ಸ್ ಲೆನ್ಸಿಗೆ. ಕಾಂಕೇವ್ಗೆ ಏನಾಗುತ್ತೆ ನೋಡಿ, ಕಾಂಕೇವಲ್ಲಿ ಏನು ಕೇಳಿದರೆ, ದಿಸ್ ಈಸ್ ದ ಫಸ್ಟ್ ಸ್ಪಿಯರ್. ಅಂದರೆ ಈ ಸರ್ಫೇಸು ಲೈಟಿಗೆ ಫಸ್ಟ್ ಸಿಗೋದು, ರೇ ಆಫ್ ಲೈಟಿಗೆ. ಹಾಗಾಗಿ ದಿಸ್ ಸ್ಪಿಯರ್ ಹ್ಯಾವಿಂಗ್ ದ ಸೆಂಟರ್ C1, ಈ ಸೆಂಟರನ್ನು C1 ಅಂತ ಕರಿತೀವಿ. ಇದು ಸೆಕೆಂಡ್ ಸರ್ಫೇಸು, ಹಾಗಾಗಿ ಈ ಸೆಂಟರನ್ನು ನಾವು C2 ಅಂತ ಕರಿತೀವಿ. ಅಂದರೆ ಏನದು ಸೆಂಟರು? ಸೆಂಟರ್ ಆಫ್ ಕರ್ವೇಚರ್. ಸೊ ಮಿರರಲ್ಲಿ ಮಾಡಿದ್ದೀವಲ್ಲ, ಹಾಗೆ ಇದಕ್ಕೆ 2 ಸೆಂಟರ್ ಆಫ್ ಕರ್ವೇಚರ್ಗಳು ಇರ್ತದೆ. ಯಾವ ಸರ್ಫೇಸ್ ಫಸ್ಟ್ ಸಿಗುತ್ತೋ ಆ ಸರ್ಫೇಸ್, ಯಾವ ಸ್ಪಿಯರಿನ ಪಾರ್ಟು, ಆ ಸ್ಪಿಯರಿನ ಸೆಂಟರನ್ನು ಸೆಂಟರ್ ಆಫ್ ಕರ್ವೇಚರ್ ಆರ್ C1 ಅಂತ ಕರಿತೀವಿ. ಸೊ ಸೆಕೆಂಡ್ ಸರ್ಫೇಸಿನ ಒಂದು ಸ್ಪಿಯರ್ ಇದೆಯಲ್ಲ, ಆ ಸ್ಪಿಯರಿನ ಸೆಂಟರನ್ನು
C2 ಅಂತ ಕರಿತೀವಿ. ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ. ಸೊ ಇದನ್ನು C2 ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಏನು ಕೇಳಿದರೆ ಈ ಸೆಂಟರ್ ಆಫ್ ಕರ್ವೇಚರ್ ಕ್ಲಿಯರ್ ಆಯಿತು ನಮಗೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ನೋಡಿ, ಇದೊಂದು ಸ್ಪಿಯರ್ ಇದೆಯಲ್ಲ, ಈ ಸ್ಪಿಯರ್ನಿಂದ ಸೆಂಟರಿಂದ ಸರ್ಫೇಸಿಗೆ, ಸೊ ಆ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಫಸ್ಟು ನಮಗೆ ಒಂದು ಸಿಗುವಂಥ ಸ್ಪಿಯರ್ ಯಾವುದು? ಈ ಸ್ಪಿಯರು. ಸೊ ಆ ಸ್ಪಿಯರಿನ ಆ ಸ್ಪೆರಿಕಲ್ ಸರ್ಫೇಸಿನ ರೇಡಿಯಸ್ಸನ್ನು ನೋಡಿ, ಎರಡು ಸ್ಪೆರಿಕಲ್ ಸರ್ಫೇಸ್ ಇದೆ ಇದಕ್ಕೆ. ಸೊ ಈ ಸ್ಪೆರಿಕಲ್ ಸರ್ಫೇಸಿನ ರೇಡಿಯಸ್ಸನ್ನು ನಾವು R1 ಅಂತ ಕರಿತೀವಿ. ಇಲ್ಲೂ ಕೂಡ ಹಾಗೆ ಈ ಒಂದು ಸ್ಪೆರಿಕಲ್ ಸರ್ಫೇಸ್ ಇದೆಯಲ್ಲ, ಇದರ ರೇಡಿಯಸ್ಸನ್ನು R1 ಅಂತ ಕರಿತೀವಿ. ಈ ಸೆಕೆಂಡ್ ಸರ್ಫೇಸಿನ ರೇಡಿಯಸ್ಸನ್ನು R2 ಅಂತ ಕರಿತೀವಿ. ಇಲ್ಲೂ ಕೂಡ ಸೆಕೆಂಡ್ ಸರ್ಫೇಸಿನ ರೇಡಿಯಸ್ಸನ್ನು R2 ಅಂತ ಕರಿತೀವಿ. ಇದಕ್ಕೆ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಓಕೆ, ಸೊ ಈಗ ನಮಗೆ ಲೆನ್ಸ್ ಸಿಕ್ತಲ್ವಾ, ಇಲ್ಲೊಂದು ಲೆನ್ಸ್ ಸಿಕ್ಕಿದೆ, ಇದು ಕಾನ್ವೆಕ್ಸು, ಇದು ಕಾಂಕೇವ್ ಲೆನ್ಸ್ ಅಲ್ವಾ. ಸೊ ಆ ಒಂದು ಲೆನ್ಸಿನ ಜಾಮೆಟ್ರಿಕ್ ಸೆಂಟರ್ ಅಂದರೆ ಮಿಡ್ ಪಾಯಿಂಟ್. ಸೊ ಹೇಗೆ ಜಾಮೆಟ್ರಿಕ್ ಸೆಂಟರ್ ಅಂದರೆ ಫ್ರಮ್ ಆಲ್ ಸೈಡ್ಸ್. ಸೊ ನಾವು ಲೈನ್ಸನ್ನು ಡ್ರಾ ಮಾಡಿದ್ರೆ ಅದು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಆ ಪಾಯಿಂಟ್, ಅದನ್ನು ನಾವೇನಂತೀವಿ ಅಂದರೆ ಜಾಮೆಟ್ರಿಕ್ ಸೆಂಟರನ್ನು ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಈ ಲೆನ್ಸ್ ಇದೆಯಲ್ಲ, ಇಲ್ಲೊಂದು ಲೆನ್ಸ್ ಫಾರ್ಮ್ ಆಗಿದೆ ನೋಡಿ, ಇಲ್ಲೊಂದು ಲೆನ್ಸ್ ಫಾರ್ಮ್ ಆಗಿದೆ. ಸೊ ಆ ಲೆನ್ಸಿನ ಒಂದು ಜಾಮೆಟ್ರಿಕ್ ಸೆಂಟರನ್ನು, ಅದು ಕಾನ್ವೆಕ್ಸ್ ಇರ್ಬೋದು, ಕಾಂಕೇವ್ ಇರ್ಬೋದು, ಅದನ್ನು ನಾವು ಆಪ್ಟಿಕ್ ಸೆಂಟರ್ ಅಥವಾ ಆಪ್ಟಿಕಲ್ ಸೆಂಟರ್ ಅಂತಲೂ ಹೇಳ್ತೀವಿ ನಾವು. ಆಪ್ಟಿಕ್ ಸೆಂಟರ್ ಅಥವಾ ಆಪ್ಟಿಕಲ್ ಸೆಂಟರ್ ಹೇಗೂ ಹೇಳ್ಬೋದು, ಬಟ್ ಯೂಸಲಿ ಇಟ್ ಈಸ್ ಕಾಲ್ಡ್ ಆಸ್ ಎ ಆಪ್ಟಿಕ್ ಸೆಂಟರ್. ಈಗ ನಿಮಗೆ ಬೇಕಾದರೆ ನೋಡಿ, ನಾನೊಂದು ಈಗ ಯಾವುದು ಲೆನ್ಸ್, ಇದು ಕಾನ್ವೆಕ್ಸ್ ಲೆನ್ಸು, ಎನ್ಲಾರ್ಜರ್ ಸ್ವಲ್ಪ ದೊಡ್ಡದಿದೆ. ಸೊ ಇದರ ಇದೇನು ಅಂದರೆ ಕಾಂಕೇವ್ ಲೆನ್ಸು. ಸೊ ಆಪ್ಟಿಕ್ ಸೆಂಟರ್ ಯಾವುದು? ದಿಸ್ ಒನ್, ಜಾಮೆಟ್ರಿಕ್ ಸೆಂಟರ್ ಆಫ್ ದ ಲೆನ್ಸ್, ಅದನ್ನು ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಟಿಕ್ ಸೆಂಟ್ರು ಮಿಡ್ ಪಾಯಿಂಟ್ ಅಥವಾ ಜಾಮೆಟ್ರಿಕ್ ಸೆಂಟರ್ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಆಯಿತಾ ಇದು? ಓಕೆ, ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಮತ್ತೆ ನಾವು ಒಂದು ಕಾನ್ವೆಕ್ಸ್ ಮತ್ತು ಕಾಂಕೇವ್ ಲೆನ್ಸ್ಗಳನ್ನು ತಗೊಂಡಿದ್ದೀವಿ. ಸೊ ಅದಕ್ಕೆ ಆಪ್ಟಿಕ್ ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಎರಡಕ್ಕೂ ಈ ಸರ್ಫೇಸಿಗೆ ಒಂದು ಸೆಂಟರ್ ಆಫ್ ಕರ್ವೇಚರ್ C1 ಇದೆ. ಸೊ ಈ ಸರ್ಫೇಸಿಗೆ ಒಂದು ಸೆಂಟರ್ ಆಫ್ ಕರ್ವೇಚರು C1 ಇದೆ. ಹಾಗೆಯೇ ಈ ಸರ್ಫೇಸ್, ಸೆಕೆಂಡ್ ಸರ್ಫೇಸ್, ಇದು ಒಂದು ಸ್ಪಿಯರ್ ಅಂದೆ ಅಲ್ವಾ. ಸೊ ಅದಕ್ಕೊಂದು ಸೆಂಟರ್ ಆಫ್ ಕರ್ವೇಚರ್ ಇದೆ C2. ಇಲ್ಲೂ ಕೂಡ ಇದೊಂದು ಸರ್ಫೇಸ್ ಇದೆ, ಅದರ ಸೆಂಟರ್ ಆಫ್ ಕರ್ವೇಚರ್ C2 ಇದೆ. ಸೊ ಈಗ ಒಂದು ಲೈನನ್ನು ನಾವು ಪಾಸ್ ಮಾಡಿದರೆ, ಎಲ್ಲೆಲ್ಲಿ ಪಾಸ್ ಮಾಡಿದ್ರಿ? ಒಂದು ಲೈನ್ ಎಲ್ಲಿಂದ ಪಾಸ್ ಆಗಿದೆ? ಒಂದು ಸೆಂಟರ್ ಆಫ್ ಕರ್ವೇಚರ್ಸ್ ಮತ್ತು ಆಪ್ಟಿಕ್ ಸೆಂಟರ್. ಇಲ್ಲೂ ಕೂಡ ನೋಡಿ, ಸೆಂಟರ್ ಆಫ್ ಕರ್ವೇಚರ್, ಎರಡು ಸೆಂಟರ್ ಆಫ್ ಕರ್ವೇಚರು ಮತ್ತು ಆಪ್ಟಿಕ್ ಸೆಂಟ್ರಲ್ಲಿ ಪಾಸ್ ಆಗಿದೆಯಲ್ವಾ. ಸೊ ಆ ಲೈನಿಗೆ ನಾವೇನಂತೀವಿ ಅಂದರೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅನ್ನೋದು ಏನು ಹಾಗಾದರೆ ಇಸ್ ಆನ್ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ಸ್. ಈ ಇಮ್ಯಾಜಿನರಿ ಆ ಥರ ಲೈನ್ ಇರೋದಿಲ್ಲ, ಬಟ್ ಲೈನ್ ಹಾಕ್ಲಿಕ್ಕೂ ಆಗೋದಿಲ್ಲಲ್ವಾ, ಲೆನ್ಸ್ ಒಳಗಡೆ ಲೈನ್ ಹೆಂಗೆ ಹಾಕ್ತೀರಿ? ಇಸ್ ಆನ್ ಇಮ್ಯಾಜಿನರಿ ಲೈನ್. ಹಾಗಾಗಿ ಸೊ ಆ ಲೈನಿಗೆ ನಾವೇನಂತೀವಿ ಅಂದರೆ ಒಂದು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ಈಗ ಏನಾಯಿತು ಕೇಳಿದರೆ, ಯಾವುದೋ ಒಂದು ಪಾಯಿಂಟಲ್ಲಿ ನೀವು ಆಬ್ಜೆಕ್ಟನ್ನು ಇಟ್ಟಿದ್ರಿ ಅಂದ್ಕೊಳ್ಳಿ, ಪಾಯಿಂಟ್ ಆಬ್ಜೆಕ್ಟನ್ನು ಇಟ್ಟಿದ್ರಿ. ಸೊ ಆ ಪಾಯಿಂಟ್ ಆಬ್ಜೆಕ್ಟ್ ಏನು ಮಾಡುತ್ತೆ? ರೇಸನ್ನು ಡೈವರ್ಜಿಂಗ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ನೀವೇನಾದರೂ ಡ್ರಾ ದ ಫಿಗರ್ ಆಫ್ ಸನ್ ಅಂತ ಹೇಳಿದರೆ, ಸೂರ್ಯನ ಚಿತ್ರ ಬಿಡಿಸಿ ಅಂದರೆ ಏನು ಮಾಡ್ತೀರಿ? ಒಂದು ಸರ್ಕಲ್ ಹಾಕಿ ಎಲ್ಲ ಕಡೆ ಲೈನ್ಸ್ ಸ್ಪ್ರೆಡ್ ಮಾಡ್ತೀರಲ್ವ, ಸೇಮ್ ಆ್ಯಸ್ ಇಟ್ ಈಸ್. ಒಂದು ಪಾಯಿಂಟ್ ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ. ಸೊ ಅಲ್ಲಿಂದ ಲೈಟ್ ಸ್ಪ್ರೆಡ್ ಆಗುತ್ತೆ, ಡೈವರ್ಜಿಂಗ್ ಲೈಟ್ ಅಂತೀವಿ. ಹೀಗೆ ಅಗಲಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ ಲೈಟನ್ನು ನಾವು ಕಾನ್ವೆಕ್ಸ್ ಲೆನ್ಸಿಗೆ ಪಾಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಸೊ ಇದು ರಿಫ್ರ್ಯಾಕ್ಷನ್ ಆಗುತ್ತೆ. ರಿಫ್ರ್ಯಾಕ್ಷನ್ ಆಗಿ ಬೆಂಡಿಂಗ್ ಟುವರ್ಡ್ಸ್ ದ, ನೋಡಿ ಇಲ್ಲಿ ಎರಡು ಕಡೆ ರಿಫ್ರ್ಯಾಕ್ಷನ್ ಆಗುತ್ತೆ. ಸೊ ಇದನ್ನು ಇಷ್ಟು ದಪ್ಪ ಲೆನ್ಸನ್ನು ನಾವು ಯೂಸ್ ಮಾಡಿಲ್ಲ, ಮೊದಲೇ ಹೇಳಿದ್ದೇನೆ, ತಿನ್ ಲೆನ್ಸನ್ನು. ಬಟ್ ನಿಮ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ, ನಾನು ಹೇಳ್ತೇನೆ ಇಲ್ಲಿ ಹೆಂಗೆ ರಿಫ್ರ್ಯಾಕ್ಷನ್ ಆಗುತ್ತೆ. ಸೊ ಫಸ್ಟ್ ಏನಾಯಿತು ಕೇಳಿದರೆ, ಸಿಯಿಂದ ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿ, ರ್ಯಾರರ್ ಟು ಡೆನ್ಸರ್, ಬೆಂಡಿಂಗ್ ಟುವರ್ಡ್ಸ್ ದ ಕರೆಕ್ಟ್, ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಹೌದಾ? ಸೊ ರ್ಯಾರರ್ ಟು ಡೆನ್ಸರ್ ಬಂದಾಗ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಅದೇನಾಯಿತು, ಬೆಂಡ್ ಆಗಿ ಈ ಸರ್ಫೇಸಿಗೆ ಬಂತು. ಇಲ್ಲಿ ಈ ಸರ್ಫೇಸಲ್ಲಿ ಇನ್ಸಿಡೆಂಟ್ ಆದಾಗ ಡೆನ್ಸರ್ ಟು ರ್ಯಾರರ್, ನಾರ್ಮಲ್ ಎಲ್ಲಿಂದ ಹೋಗುತ್ತೆ? C2 ಇಂದ ಹೋಗುತ್ತೆ, ನಾರ್ಮಲ್ ಹೀಗೆ ಹೋಗುತ್ತೆ. ಸೊ ಇನ್ಸಿಡೆಂಟ್ ಆದಾಗ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್, ಹೀಗೆ ಬೆಂಡಾಗಿ ಹೋಗುತ್ತೆ. ಸೊ ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಎಲ್ಲ ಒಂದು ಕಡೆ ಮೀಟ್ ಆಗುತ್ತೆ. ಕರೆಕ್ಟಾ? ಬಟ್ ನಾವು ಯಾವ ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡ್ತೀವಲ್ಲ ಇಲ್ಲಿ, ಅದು ಇಂಪಾರ್ಟೆಂಟ್. ನೀವು ಎಂಥ ಪಾಯಿಂಟನ್ನು ಸೆಲೆಕ್ಟ್ ಮಾಡಿದಿರಿ ಕೇಳಿದರೆ, ಈ ಪಾಯಿಂಟಲ್ಲಿ ಇಟ್ಟಿರುವಂಥ ಪಾಯಿಂಟ್ ಆಬ್ಜೆಕ್ಟು
ಹೀಗೆ ಡೈವರ್ಜಿಂಗ್ ರೇಸನ್ನು ಸ್ಪ್ರೆಡ್ ಮಾಡ್ತಾ ಇದೆ. ಈ ರೇಸು ರಿಫ್ರ್ಯಾಕ್ಷನ್ ಆದಮೇಲೆ ಕನ್ವರ್ಜ್ ಆಗೋದಿಲ್ಲ, ಪ್ಯಾರಲಲ್ಲಾಗಿ ಹೊರಟೋಗುತ್ತೆ. ಈ ರೀತಿ ಪ್ಯಾರಲಲ್ಲಾಗಿ ಹೊರಟೋಗುತ್ತೆ. ಒಂದೇ ಒಂದು ಪಾಯಿಂಟಲ್ಲಿ ಮಾತ್ರ ಸಾಧ್ಯ ಅದು ಬಿಟ್ಟು ಒಂದು ಸೆಂಟಿಮೀಟ್ರ್ ಅಲ್ಲ, 1 ಮಿಲಿಮೀಟ್ರ್ ಆಚೆ ಇಟ್ಟರು ನಿಮಗೆ ಈ ರೀತಿ ಸಿಚುವೇಶನ್ ಸಿಗೋದಿಲ್ಲ. ಸೊ ಆ ಪಾಯಿಂಟಿಗೆ ನಾವೇನು ಕರಿತೀವಿ ಕೇಳಿದರೆ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇದು ಎರಡು ಸರ್ಫೇಸ್ ಇದೆ, ಎರಡು ಕಡೆಯಲ್ಲಿ ನಾವು ಈ ರೀತಿ ಸಿಚುವೇಶನನ್ನು ತಗೋಬೋದಲ್ವ. ಬಟ್ ರೇಸ್ ಯಾವಾಗಲೂ ಲೆಫ್ಟ್ ಸೈಡಿಂದನೇ ಹೋಗಬೇಕು. ಹಾಗಾಗಿ ನಾವೇನು ಮಾಡ್ತೀವಿ ಕೇಳಿದರೆ ನೋಡಿ, ಇಲ್ಲಿ ಬಂದಾಗ ಏನಾಗುತ್ತೆ ನೋಡಿ. ಸೊ ಇಲ್ಲಿ ಬಂದಾಗ ಈ ರೀತಿ ಡೈವರ್ಜಿಂಗ್ ರೇಸನ್ನು ಈ ರೀತಿ ಇದು ಎಕ್ಸ್ಟ್ರೀಮ್ಲಿ ಸಾರಿ ಕನ್ವರ್ಜಿಂಗ್ ರೇಸನ್ನು ನಾವು ಇದ್ರ ಮೇಲೆ ಬಿಟ್ಟರೆ ಏನಾಗ್ತಾಯಿತ್ತು, ಲೆನ್ಸ್ ಇಲ್ಲ ಅಂದ್ಕೊಳ್ಳಿ. ಈ ಇಲ್ಲ ಕಾಂಕೇವ್ ಲೆನ್ಸ್ ಇಡಲಿಲ್ಲ ನಾವು, ಈ ರೀತಿ ರೇಸ್ ಹಿಂಗೆ ಬರ್ತಾಯಿದೆ, ಕನ್ವರ್ಜ್ ಆಗ್ತಾಯಿದೆ. ಸೊ ಏನಾಗ್ತಾಯಿತ್ತು, ರೇಸು ಇಲ್ಲಿ ಬರ್ತಿತ್ತು, ಇಲ್ಲಿ ಬಂದು ಒಂದು ಇಮೇಜ್ ಫಾರ್ಮೇಷನ್ ಮಾಡ್ತಾಯಿತ್ತು. ಅದರ ಅರ್ಥ ಈ ಲೆನ್ಸಿಗೆ ಏನಾಗಿದೆ ಕೇಳಿದರೆ, ಆಬ್ಜೆಕ್ಟನ್ನು ನೋಡುವಾಗ ಅದು ಇಲ್ಲಿದ್ದಾಗ ಕಾಣಿಸುತ್ತೆ. ಈ ಲೆನ್ಸ್ ಏನು ಮಾಡುತ್ತೆ ಗೊತ್ತಾ, ಈ ರೇಸನ್ನು ನೋಡಿ, ರೇಸ್ ಯಾವ ಒಂದು ಪಾಯಿಂಟಿಗೆ ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಈ ಕನ್ವರ್ಜಿಂಗ್ ರೇಸು ಸಪೋಸ್ ಟು ಕನ್ವರ್ಜ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಆ ಪಾಯಿಂಟಿಗೆ ಬಂದಾಗ ಏನಾಗುತ್ತೆ, ದೇ ವಿಲ್ ಗೋ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ಲಾಗಿ ಹೊರಟೋಗುತ್ತೆ. ಹಾಗಾದರೆ ಅದಕ್ಕೆ ಆಬ್ಜೆಕ್ಟ್ ಎಲ್ಲಿದ್ದಂಗೆ ಅನಿಸುತ್ತೆ, ಸೊ ಆಬ್ಜೆಕ್ಟ್ ಈ ಪಾಯಿಂಟಲ್ಲಿ ಇದ್ದಂಗೆ ಅನಿಸುತ್ತಲ್ವ. ಈ ಪಾಯಿಂಟ್ಗಳನ್ನು ನಾವೇನಂತೀವಿ ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಯೂಸಲಿ ಇದಕ್ಕೆ ಫೋಕಲ್ ಪಾಯಿಂಟ್ 1 ಅಂತಲೂ ಹೇಳ್ತಾರೆ, ಅಥವಾ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತಾರೆ. ಅರ್ಥ ಆಯ್ತಾ ಇದು? ಏನು ಅಂದರೆ ಯಾವ ಪಾಯಿಂಟಲ್ಲಿ ನೋಡಿ, ಕಾನ್ವೆಕ್ಸ್ ಮಿರರ್ಗೆ ಮಾತಾಡುವಾಗ ಯಾವ ಪಾಯಿಂಟಲ್ಲಿ ನೀವು ಒಂದು ಪಾಯಿಂಟ್ ಆಬ್ಜೆಕ್ಟನ್ನು ಇಟ್ಟರೆ ಎಲ್ಲಿಡಬೇಕು, ಆನ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಅದರಿಂದ ಹೊರಟಿರುವಂಥ ಈ ಡೈವರ್ಜಿಂಗ್ ರೇಸು ಏನಾಗುತ್ತೆ, ಸೊ ರಿಫ್ರ್ಯಾಕ್ಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಈ ಕಾಂಕೇವ್ ಲೆನ್ಸಿಗೆ ಬಂದಾಗ ಒಂದು ಕನ್ವರ್ಜಿಂಗ್ ರೇಸ್ ಇನ್ಸಿಡೆಂಟ್ ಆನ್ ದ ಲೆನ್ಸ್, ಏನಾಗ್ತಾಯಿತ್ತು, ಇಫ್ ಲೆನ್ಸ್ ಈಸ್ ನಾಟ್ ದೇ ಆರ್ ಸಪೋಸ್ ಟು ಕನ್ವರ್ಜ್ ಎಟ್ ದಿಸ್ ಪಾಯಿಂಟ್. ಯಾವ ಪಾಯಿಂಟಿಗೆ ಅದು ಕನ್ವರ್ಜ್ ಆಗ್ತಾಯಿತ್ತೋ ಆ ಪಾಯಿಂಟ್ ಏನಿದೆ ಅಂದರೆ ಏನಾಗಿದೆ, ಈಗ ಇನ್ಸಿಡೆಂಟ್ ರೇ ಏನಾಗಿದೆ, ಆಫ್ಟರ್ ರಿಫ್ರಾಕ್ಷನ್ ಗೋಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಇಲ್ಲೂ ಕೂಡ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಕಂಡೀಷನ್ ಸೇಮ್. ಆ ಒಂದು ಪಾಯಿಂಟಿಗೆ ನಾವೇನು ಹೇಳ್ತೀವಿ ಕೇಳಿದರೆ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಅದನ್ನು ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ನೋಡಿ ಏನದು, ಇಸ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ವೇರ್ ದ ಪಾಯಿಂಟ್ ಆಬ್ಜೆಕ್ಟ್ ಪ್ಲೇಸ್ಡ್ ಎಟ್ ದಟ್ ಪಾಯಿಂಟ್. ಎಲ್ಲಿ ಪಾಯಿಂಟ್ ಆಬ್ಜೆಕ್ಟನ್ನು ಇಟ್ಟಿದ್ರು, ಸೊ ರೇಸ್ ಆಫ್ಟರ್ ರಿಫ್ರಾಕ್ಷನ್ ಎಮರ್ಜಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್, ಡಿನೋಟೆಡ್ ಬೈ F1. ಇದಕ್ಕೆ ನಾವು ಫಸ್ಟ್ ಫೋಕಲ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನು ಫಸ್ಟ್ ಫೋಕಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಈ ಡಿಸ್ಟೆನ್ಸ್ ಇದೆಯಲ್ಲ, F1ನಿಂದ ಆಪ್ಟಿಕ್ ಸೆಂಟ್ರಿಗಿರುವ ಡಿಸ್ಟೆನ್ಸನ್ನು, ಅಥವಾ ಇಲ್ಲೂ ಕೂಡ F1 ಇಲ್ಲಿ ಬಂದಿದೆ, ಅಲ್ಲಿಂದ ಆಪ್ಟಿಕ್ ಸೆಂಟ್ರಿಗಿರುವಂಥ ಡಿಸ್ಟೆನ್ಸನ್ನು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ಹಾಗಾಗಿ ಫೋಕಲ್ ಲೆಂತ್ ಅಂದರೆ ಏನು, ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್. ಫೋಕಲ್ ಲೆಂತ್ ಅನ್ನೋದು ಡಿಸ್ಟೆನ್ಸ್ ಬಿಟ್ವೀನ್ ದ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್. ಸೊ ಈ ಆಪ್ಟಿಕ್ ಸೆಂಟ್ರಿಂದ ಪ್ರಿನ್ಸಿಪಲ್ ಫೋಕಸ್, ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ಗಿರುವ ಡಿಸ್ಟೆನ್ಸನ್ನು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ನೆನಪಿರಲಿ, ಎಲ್ಲೋ ಒಂದು ಕಡೆ ನಿಮಗೆ ಈ ಯೂಸಲಿ ನಮ್ಮ ರೇ ಆಪ್ಟಿಕ್ಸಲ್ಲಿ ನಾವು ಭಾಳ ತಲೆ ಕೆಡಿಸ್ಕೊಳ್ಳುವಂಥ ವಿಚಾರ ಇಲ್ಲ. ಏನಕ್ಕೆ, ಫಸ್ಟ್ ಪ್ರಿನ್ಸಿಪಲ್, ಸೆಕೆಂಡ್ ಪ್ರಿನ್ಸಿಪಲ್ ಈ ರೀತಿ ಫೋಕಸ್ಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯೂಸಲಿ ನಾವೇನು ಮಾಡ್ತೀವಿ ಕೇಳಿದರೆ, ಈ ಒಂದು ಇದರಲ್ಲಿ ಯಾವುದು ರೇಸನ್ನು ತೆಗೆದುಕೊಂಡಾಗ ಸೊ ಎರಡೂ ಇಕ್ವಿ ಕಾನ್ವೆಕ್ಸ್ ಆರ್ ಇಕ್ವಿ ಕಾಂಕೇವ್ ಇರುತ್ತೆ. ನಮಗೆ ಒಂದು ಪ್ರಿನ್ಸಿಪಲ್ ಫೋಕಸ್ ಒಂದು ಗೊತ್ತಿದ್ರೆ ಸಾಕು. ನಮಗೆ ಈಗ ನೋಡಿ ಕಾನ್ವೆಕ್ಸ್ ಯೂಸ್ ಮಾಡ್ತೀವಿ, ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ರಾಕ್ಷನ್ ಇಲ್ಲೆಲ್ಲ ಕನ್ವರ್ಜ್ ಆಗುತ್ತೆ. ಸೊ ದಟ್ ಈಸ್ ಓಕೆ ಇನಫ್. ಇಲ್ಲೂ ಕೂಡ ಏನಾಗುತ್ತೆ, ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ರಾಕ್ಷನ್ ಡೈವರ್ಜ್, ದೇ ಅಪಿಯರ್ಸ್ ಟು ಡೈವರ್ಜ್ ಫ್ರಮ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಯೂಸ್ವಲಿ ನಾವು F2 ಯೂಸ್ ಮಾಡ್ತೀವಿ ಹೆಚ್ಚಿನ ಸಂದರ್ಭದಲ್ಲಿ. ಬಟ್ ನಮ್ಗೆ ಗೊತ್ತಿರಲಿ F1 ಅಂದರೆ ಏನು, ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನು ಅನ್ನೋದು ಗೊತ್ತಿರಲಿ. ಓಕೆ, ಮುಂದಕ್ಕೆ ಹೋಗೋಣ ಈಗ. ಓಕೆ, ವೆರಿ ಗುಡ್. ಮತ್ತು ಅದೇ ಕಾನ್ವೆಕ್ಸ್ ಮತ್ತು ಕಾಂಕೇವನ್ನು ತೆಗೆದುಕೊಳ್ಳೋಣ. ಆಪ್ಟಿಕ್ ಸೆಂಟರ್ಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಸೆಂಟರ್ ಆಫ್ ಕರ್ವೇಚರ್ಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಳ್ಳೋಣ. ಪ್ರಿನ್ಸಿಪಲ್ ಆ್ಯಕ್ಸಿಸ್ ಡ್ರಾ ಆಯಿತು. ಈಗೇನು ಕೇಳಿದರೆ, ಪ್ಯಾರಲಲ್ ರೇಸನ್ನೇ ನಾವು ಕಳಿಸಿದರೆ ನೋಡಿ, ರೇಸ್ ಯಾವಾಗಲೂ ಲೆಫ್ಟ್ ಸೈಡಿಂದ ಬರಬೇಕು. ಏನು ಮಾಡೋದಿದ್ರು ನೀವು ಲೆಫ್ಟ್ ಸೈಡಿಂದನೇ ರೇ ಕಳಿಸ್ಬೇಕು. ಆಫ್ಟರ್ ರಿಫ್ರಾಕ್ಷನ್ ದೇ
ಕನ್ವರ್ಜ್ ಅಟ್ ಎ ಪಾಯಿಂಟ್, ಒಂದು ಕಡೆ ಬಂದು ಮೀಟ್ ಆಗುತ್ತೆ ಆ ರಿಫ್ರ್ಯಾಕ್ಟೆಡ್ ರೇಸ್. ಸೊ ಈ ಪಾಯಿಂಟಿಗೆ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಈ ಪಾಯಿಂಟಿಗೆ ಇಲ್ಲಿ ಪ್ಯಾರಲಲ್ ರೇಸನ್ನು ಕಳಿಸಿದ್ರೆ ಏನಾಗುತ್ತೆ, ಸೊ ದೇ ಡೈವರ್ಜ್, ಅದಕ್ಕೆ ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಬಟ್ ಈ ಕಡೆ ನಿಂತ್ಕೊಂಡು ನೋಡಿದರೆ ನಿಮ್ಗೆ ಏನು ಕಾಣಿಸುತ್ತೆ ಗೊತ್ತಾ, ಸೊ ಇಲ್ಲೆಲ್ಲೋ ಒಂದು ಕಡೆ ಪಾಯಿಂಟಿಂದ ಇದು ಬರ್ತಾ ಇದೆ. ನಾನು ಆವಾಗಲೇ ನಿಮ್ಮ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದೆ, ಸೊ ಅವರ್ ಐಸ್ ಫೀಲ್ ದ್ಯಾಟ್ ದ ರೇಸ್ ಆರ್ ಕಮಿಂಗ್ ಇನ್ ಎ ಸ್ಟ್ರೇಟ್ ಲೈನ್. ಸೊ ಹಾಗಾಗಿ ನಮ್ಗೆ ಏನು ಅನಿಸುತ್ತೆ, ಈ ಪಾಯಿಂಟಿಂದ ಇಲ್ಲೆಲ್ಲೋ ಆಬ್ಜೆಕ್ಟ್ ಇದೆ, ನಮಗೆ ರೇಸ್ ಹೀಗೆ ಹೊರಗಡೆ ಬರ್ತಾ ಇದೆ ಅಂತ ಅನಿಸುತ್ತೆ. ಸೊ ಈ ಪಾಯಿಂಟ್ಗಳನ್ನು ನಾವು ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇದು ಫ್ಯಾಮಿಲಿಯರ್, ಯಾಕೆಂದರೆ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಇದನ್ನೇ, F2 ಅನ್ನೇ ನಾವು ಯೂಸ್ ಮಾಡ್ತೀವಿ, ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸನ್ನು. ಸೊ ಹಾಗಾಗಿ ನಾವು ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಅನ್ನುವಾಗ ಏನಂತೀವಿ, ಇಸ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ವೇರ್ ದ ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ರ್ಯಾಕ್ಷನ್ ಕನ್ವರ್ಜ್ ಎಟ್ ಎ ಪಾಯಿಂಟ್. ಇಲ್ಲಿ ಯಾವುದಕ್ಕೆ ನಾವು ಕಾನ್ವೆಕ್ಸ್ ತೊಗೊಂಡು ಮಾತಾಡಿದರೆ ದೇ ಆರ್ ಕನ್ವರ್ಜ್ ಎಟ್ ಎ ಪಾಯಿಂಟ್ ಆರ್ ಸೀಮ್ಸ್ ಟು ಬಿ ಡೈವರ್ಜ್ ಫ್ರಮ್ ಎ ಪಾಯಿಂಟ್. ಕಾಂಕೇವ್ ಲೆನ್ಸ್ ಮಾತಾಡಿದರೆ ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ರ್ಯಾಕ್ಷನ್ ಸೀಮ್ಸ್ ಟು ಬಿ ಡೈವರ್ಜ್ ಫ್ರಮ್ ಎ ಪಾಯಿಂಟ್, ಇದನ್ನು ಸೆಕೆಂಡ್ ಫೋಕಲ್ ಪಾಯಿಂಟ್ ಅಥವಾ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಸೊ ಇಲ್ಲೂ ಯೂಶ್ವಲಿ ಈ ಪ್ರಿನ್ಸಿಪಲ್ ಫೋಕಸ್ ಮತ್ತು ಆಪ್ಟಿಕ್ ಸೆಂಟರ್ಗಿರುವ ಡಿಸ್ಟೆನ್ಸನ್ನು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ಎರಡೂ ಕಡೆ ನೋಡಿ, ಇದು ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ ಅನ್ನೋದೇನು ಹಾಗಾದರೆ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್. ಕ್ಲಿಯರ್ ಆಯಿತು? ಈಗ ಏನೇನಾಯಿತು, ಲೆನ್ಸ್ ಅಂದರೆ ಏನು, ಲೆನ್ಸಿನ ಟೈಪ್ಸ್ಗಳು ಯಾವ್ಯಾವುದು, ಮತ್ತು ಅದರಲ್ಲಿ ಏನೇನಿದೆ, ಸೆಂಟರ್ ಆಫ್ ಕರ್ವೇಚರು, ರೇಡಿಯಸ್ ಆಫ್ ಕರ್ವೇಚರು, ಪ್ರಿನ್ಸಿಪಲ್ ಫೋಕಸ್. ಸೊ ಎರಡು ಪ್ರಿನ್ಸಿಪಲ್ ಫೋಕಸನ್ನು ನೋಡಿದ್ವಿ, ಜೊತೆಗೆ ಫೋಕಲ್ ಲೆಂತ್ ಅಂದರೆ ಏನು ಅಂತಲೂ ಕೂಡ ನೋಡಿದ್ವಿ. ನಾವು ಮುಂದಕ್ಕೆ ಹೋಗೋಣ ಈಗ. ಓಕೆ, ಈ ಇಮೇಜ್ ಫಾರ್ಮೇಷನ್ ಹೇಗಾಗುತ್ತೆ ಲೆನ್ಸಲ್ಲಿ ನೋಡಿ. ನಿಮಗೆ ಮಿರರಲ್ಲಿ ಇಮೇಜ್ ಫಾರ್ಮೇಷನ್ ಆಗೋಕ್ಕೆ ಎನಿ ಟು ರೇಸ್ ಆರ್ ಇನಫ್ ಅಂತ ಹೇಳಿದೆ. ರಿಫ್ಲೆಕ್ಟೆಡ್ ರೇಸ್ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇಲ್ಲೂ ಕೂಡ ಹಾಗೇ ಲೆನ್ಸ್ಗಳಲ್ಲಿ ಎನಿ ಟು ರಿಫ್ರ್ಯಾಕ್ಟೆಡ್ ರೇಸ್, ರಿಫ್ರ್ಯಾಕ್ಷನ್ ಆಗಿರುವಂಥದ್ದು ಲೆನ್ಸಿಂದ ಪಾಸ್ ಆಗಿರುವಂಥ ರೇಸ್ಗಳು ಎಲ್ಲಿ ಮೀಟ್ ಆಗ್ತವೆಯೋ ಸೊ ಆ ಪಾಯಿಂಟಲ್ಲಿ ನಮಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅನ್ನುವಂಥದ್ದು. ನಾವೀಗ ಅದಕ್ಕೆ ಏನು ಮಾಡುವ ಕೇಳಿದರೆ, ಈ ಕಾನ್ವೆಕ್ಸ್ ಮತ್ತು ಕಾಂಕೇವ್ ಲೆನ್ಸ್ಗಳಲ್ಲಿ ಇಮೇಜ್ ಫಾರ್ಮೇಷನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ನಾವು ರೇ ಅಂದರೆ ಜೊಮೆಟ್ರಿಕ್ ಆಪ್ಟಿಕ್ಸ್ ಇದು. ಸೊ ಬೈ ಜೊಮೆಟ್ರಿ ನಾವು ಆಬ್ಜೆಕ್ಟನ್ನು ಎಲ್ಲಿ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಸೊ ಅದನ್ನು ಫೈಂಡ್ ಔಟ್ ಮಾಡೋದು. ಇಲ್ಲಿ ಪ್ರಾಕ್ಟಿಕಲಿ ಮಾಡ್ತಾಯಿಲ್ಲ, ನಾವು ಲೆನ್ಸ್ ತಗೊಂಡು ಕ್ಯಾಂಡಲ್ ಇಟ್ಕೊಂಡು ಸ್ಕ್ರೀನ್ ಇಟ್ಕೊಂಡು ಮಾಡ್ತಾಯಿಲ್ಲ. ಸೊ ಜೊಮೆಟ್ರಿಕಲಿ ನಾವು ಡಿಸೈಡ್ ಮಾಡ್ತಾಯಿದ್ದೀವಿ ಎಲ್ಲಿ ಆಬ್ಜೆಕ್ಟ್ ಇಟ್ಟರೆ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅನ್ನುವಂಥದ್ದು. ಓಕೆ, ನಾವು ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಫೋಕಲ್ ಪಾಯಿಂಟು, ಸೆಕೆಂಡ್ ಫೋಕಲ್ ಪಾಯಿಂಟ್ ಇದೆ. ಸೊ ಇಲ್ಲಿ ದಿಸ್ ಈಸ್ ಸೆಕೆಂಡ್ ಫೋಕಲ್ ಪಾಯಿಂಟು, ಈ ಕಡೆ ಫಸ್ಟ್ ಫೋಕಲ್ ಪಾಯಿಂಟ್ ಇರುತ್ತೆ. ಸೊ ನಮಗೆ ಅದು ನಾಟ್ ನೆಸಸರಿ. ಈಗ ಏನಾಯಿತು ಕೇಳಿದರೆ, ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ, ಪ್ರಿನ್ಸಿಪಲ್ ಆ್ಯಕ್ಸಿಸ್ ಮೇಲೆ ಇಟ್ಟಿದ್ದೀವಿ ನಾವು, AB ಅನ್ನೋದು ಒಂದು ಆಬ್ಜೆಕ್ಟು. ಸೊ ಇಲ್ಲಿಂದ ರೇಸ್ ಏನಾಗುತ್ತೆ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಬಂದರೆ ಇದೇನಾಗುತ್ತೆ, ದಿ ಪಾಸಸ್ ಥ್ರೂ ದ ಸೆಕೆಂಡ್ ಫೋಕಲ್ ಪಾಯಿಂಟ್. ಗೊತ್ತು ಅಲ್ವಾ, ಈ ರೇಸ್ ಏನಾಗುತ್ತೆ ಆಫ್ಟರ್ ರಿಫ್ರ್ಯಾಕ್ಷನ್ ಪಾಸಸ್ ಥ್ರೂ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್. ಅದು ಇಲ್ಲೇನಾಗುತ್ತೆ ನೋಡಿ, ಯಾವುದು ಕಾಂಕೇವ್ ಲೆನ್ಸಲ್ಲಿ, ಸೊ ಡೈವರ್ಜ್ ಆಗುತ್ತೆ, ಅವೇ ಫ್ರಮ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಹೊರಟೋಗುತ್ತೆ. ಬಟ್ ಅದು ಎಲ್ಲಿಂದ ಬಂದಂಗೆ ಕಾಣಿಸುತ್ತೆ, ನಾವು ಸ್ಟ್ರೇಟ್ ಲೈನನ್ನು ಬ್ಯಾಕ್ ಸೈಡ್ ಡ್ರಾ ಮಾಡ್ಕೊಂಡು ಬಂದರೆ ದೇ ಮೀಟ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಎಲ್ಲೋ ಒಂದು ಕಡೆ ಬಂದು ಮೀಟ್ ಆಗುತ್ತಲ್ಲ. ಸೊ ಅದು ಎಲ್ಲಿ ಕೇಳಿದರೆ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸನ್ನು ಮೀಟ್ ಆಗುತ್ತೆ. ಇದು ಒಂದು ರೇ ಈ ಥರ ನಿಮ್ಗೆ ಎರಡು ರೇ ಸಿಕ್ಕಿದ್ರೆ ಸಾಕು, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ನೀವು ಡಿಸೈಡ್ ಮಾಡ್ಬೋದು. ಇದು ಫಸ್ಟು ಒಂದು ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಎಲ್ಲೇ ಇರಲಿ ಆಬ್ಜೆಕ್ಟು ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಿ ರಿಫ್ರ್ಯಾಕ್ಷನ್ ನಂತರ ಅದು ಎಫ್ ಅಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ಎರಡು ಫೋಕಲ್ ಲೆಂತ್ಗಳನ್ನು ಮೆನ್ಷನ್ ಮಾಡ್ಕೊಂಡಿದ್ದೀವಿ, ಬಟ್ ರಿಯಲ್ ನಾವು ಎಕ್ಸ್ಪೆರಿಮೆಂಟಲ್ಲಿ ಅಥವಾ ಕ್ಯಾಲ್ಕುಲೇಷನ್ ಮಾಡುವಾಗ ಒಂದು ಫೋಕಸನ್ನು ಕನ್ಸಿಡರ್ ಮಾಡ್ಕೋತೀವಿ. ಸೊ ಆವಾಗ ಆ ಫೋಕಸಲ್ಲಿ ಅದು ಪಾಸಾಗಿ ಹೋಗುತ್ತೆ. ಕ್ಲಿಯರ್? ಓಕೆ, ನೋಡಿ, ರೇ ಎಮನೇಟಿಂಗ್ ಫ್ರಮ್ ದ ಆಬ್ಜೆಕ್ಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಆಫ್ ದ ಲೆನ್ಸ್, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಆಫ್ ದ ಲೆನ್ಸ್ ಆಫ್ಟರ್ ರಿಫ್ರ್ಯಾಕ್ಷನ್ ಪಾಸಸ್ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್, ಇಲ್ಲಿ ಪಾಸಾಗಿ ಹೋಗುತ್ತೆ ಕಾನ್ವೆಕ್ಸ್ ಲೆನ್ಸಲ್ಲಿ. ಆರ್ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್, ಅಪಿಯರ್ ಟು ಡೈವರ್ಜ್ ಇಲ್ಲಿಂದ ಹೊರಗಡೆ ಹೋದಾಗೆ ನಮಗೆ ಕಾಣಿಸುತ್ತೆ. ಇದು ಒಂದು ಲೈನ್. ಓಕೆ, ಮುಂದಕ್ಕೆ ಹೋಗೋಣ. ಸೊ ಅನದರ್ ಲೈನ್ ಏನು ಅಂದರೆ ವಿಚ್ ಪಾಸಸ್ ಥ್ರೂ ದ ಆಪ್ಟಿಕ್ ಸೆಂಟರ್. ಆಪ್ಟಿಕ್ ಸೆಂಟರ್ ನೋಡಿ, ಥಿನ್ ಲೆನ್ಸ್ ಇದು, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು, ತಿಕ್ಕಲ್ಲ, ಥಿನ್ ಲೆನ್ಸ್. ಸೊ ಇಲ್ಲೂ ಕೂಡ ಥಿನ್ ಲೆನ್ಸ್ ಇರೋದು, ಹಾಗಾಗಿ ಆಪ್ಟಿಕ್ ಸೆಂಟ್ರಲ್ಲಿ ಪಾಸ್ ಆದರೆ ವಿತೌಟ್ ಎನಿ ರಿಫ್ರ್ಯಾಕ್ಷನ್ ಆಚೆ ಹೊರಟೋಗುತ್ತೆ ಅದು.
ಆಪ್ಟಿಕ್ ಸೆಂಟ್ರಲ್ಲಿ ಪಾಸ್ ಆಗಿರುವಂಥ ರೇ ವಿತೌಟ್ ಎನಿ ರಿಫ್ರ್ಯಾಕ್ಷನ್ ಆಗೋದಿಲ್ಲ, ಬಟ್ ಲೆನ್ಸಲ್ಲಿ ಕ್ರಾಸ್ ಆಗಿ ಹೋಗಿದೆ. ಸೊ ಇದೊಂದು ಸ್ಪೆಷಲ್ ಪ್ರಾಪರ್ಟಿ. ಆಪ್ಟಿಕ್ ಸೆಂಟ್ರಲ್ಲಿ ಪಾಸ್ ಆಗುವಾಗ ಆಪ್ಟಿಕ್ ಸೆಂಟ್ರಲ್ಲಿ ನೋಡಿ ಏನು ಗೊತ್ತಾ, ಇದು ಒಂದು ಸ್ಪೆರಿಕಲ್ ಸರ್ಫೇಸ್ ಆಗಿರೋದ್ರಿಂದ ಸೊ ಈ ಡಿಸ್ಟೆನ್ಸು ಸೇಮ್ ಇರುತ್ತೆ. ನೀವು ತಿಕ್ ಲೆನ್ಸಿಗೆ ಬೇಡ ಬಿಡಿ, ಯಾಕೆ ಸುಮ್ಮನೆ ನಮಗೆ ಅದು ನಾವು ನಂಬಿಡೋಣ, ಯಾಕೆಂದರೆ ನಾವು ಅದನ್ನು ಹೇಳಿದರೆ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿ. ಸೊ ಥಿನ್ ಲೆನ್ಸನ್ನು ತಗೊಂಡಿದ್ದೀವಿ ನಾವು. ಸೊ ಆಪ್ಟಿಕ್ ಸೆಂಟ್ರಲ್ಲಿ ಪಾಸ್ ಆದಾಗ ದರ್ ಇಸ್ ನೋ ರಿಫ್ರ್ಯಾಕ್ಷನ್ ಹೇಳಬೇಕಿತ್ತಾ. ಸೊ ಇಲ್ಲಿಂದ ಇಲ್ಲಿಗೆ ಅದು ಎಷ್ಟು ರಿಫ್ರ್ಯಾಕ್ಷನ್ ಆಗಿದೆ, ಅದರ ಅಪೋಸಿಟ್ ಇಲ್ಲಿಂದ ಇಲ್ಲಿಗೆ ರಿಫ್ರ್ಯಾಕ್ಷನ್ ಆಗುತ್ತೆ. ಹಾಗಾಗಿ ನೆಟ್ ರಿಫ್ರ್ಯಾಕ್ಷನ್ ಈಸ್ 0, ಅಂದರೆ ದರ್ ಇಸ್ ನೋ ಎನಿ ಡಿವಿಯೇಷನ್. ಸೊ ಡಿವಿಯೇಷನ್ ಇಲ್ಲ, ದರ್ಫೋರ್ ಇಟ್ ಕಮ್ಸ್ ಇನ್ ಎ ಸ್ಟ್ರೇಟ್ ಲೈನ್. ಓಕೆ, ಒಂದು ನೆನ್ಪಿಟ್ಕೊಳ್ಳಿ, ಆಪ್ಟಿಕ್ ಸೆಂಟ್ರಲ್ಲಿ ಪಾಸ್ ಆದಾಗ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ಆಫ್ ದ ಲೆನ್ಸ್ ಎಮರ್ಜಸ್ ವಿತೌಟ್ ಎನಿ ಡಿವಿಯೇಷನ್ ಆಫ್ಟರ್ ರಿಫ್ರ್ಯಾಕ್ಷನ್ ಆದರೂ ಕೂಡ ದರ್ ಇಸ್ ನೋ ಎನಿ ಡಿವಿಯೇಷನ್. 2 ರೇ ಸಿಗ್ತಾ. ಇನ್ನೂ ಒಂದು ನೋಡ್ಬೋದು ನಾವು, ಏನು, ಯಾವುದಾದ್ರೂ ರೇ ಈ ಎಫಲ್ಲಿ ಪಾಸಾಗಿ ಹೋದರೆ, ಫಸ್ಟ್ ಫೋಕಲ್ ಪಾಯಿಂಟಲ್ಲಿ ಪಾಸಾಗಿ ಹೋದರೆ ಆಫ್ಟರ್ ರಿಫ್ರ್ಯಾಕ್ಷನ್ ದೇ ಎಮರ್ಜಸ್ ಪ್ಯಾರಲಲ್. ರಿಫ್ರ್ಯಾಕ್ಷನ್ ಆದಮೇಲೆ ಪ್ಯಾರಲಲ್ ಆಗಿ ಹೊರಟೋಗುತ್ತೆ. ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಇಲ್ಲಿಗೆ ಬನ್ನಿ, ಇಲ್ಲೇನಾಯಿತು ನೋಡಿ, ಇದು ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಈ ಕಡೆ ಇದೆ. ಸೊ ಇದು ಹೋಗ್ತಿತ್ತು ಆ ದಾರಿಯಲ್ಲಿ, ಇದು ಹೀಗೆ ಬಿಟ್ಟಿದ್ರೆ ಪ್ರಿನ್ಸಿಪಲ್ ಫೋಕಸಲ್ಲಿ ಪಾಸಾಗಿ ಹೋಗ್ತಾಯಿತ್ತು. ಬಟ್ ನಾವು ಆಚೆಯಿಂದ ಬಿಡ್ಲಿಕ್ಕೆ ಬರೋದಿಲ್ಲ ರೇಸನ್ನು. ರೇಸ್ ಏನಿದ್ರು ಲೆಫ್ಟ್ ಸೈಡಿಂದನೇ ಹೋಗಬೇಕು. ಇದು ಹೋದರೆ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಪಾಸ್ ಆಗ್ತಾಯಿತ್ತು, ಬಟ್ ಏನಾಗಿದೆ, ಹೋಗ್ತಿತ್ತು ನಿಜ, ಬಟ್ ಲೆನ್ಸ್ ಇದೆ. ಯಾವ ಲೆನ್ಸು? ಕಾಂಕೇವ್ ಲೆನ್ಸು. ಆಫ್ಟರ್ ರಿಫ್ರ್ಯಾಕ್ಷನ್ ಏನಾಗುತ್ತೆ ಗೊತ್ತಾ, ಇಟ್ ಗೋಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಸೊ ಇಷ್ಟು 3 ರೇಸ್ಗಳು ನಿಮಗೆ ಇಲ್ಲಿ ಸಿಗ್ತಾಯಿವೆ. ಎನಿ 2 ರೇಸನ್ನು ತಗೊಳ್ಳಿ. ಎನಿ 2 ರೇಸ್ಗಳು ಆಫ್ಟರ್ ರಿಫ್ರ್ಯಾಕ್ಷನ್ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. A ray of light passing through the first principal focus, ಕಾನ್ವೆಕ್ಸ್ ಲೆನ್ಸ್ ಇರ್ಬೋದು, ಆರ್ ಎಫೇರಿಂಗ್ ಟು ಮೀಟ್ ಅಟ್ ಇಟ್, ಕಾಂಕೇವ್ ಲೆನ್ಸಲ್ಲಿ ನೋಡಿ ಹೋಗಿ ಮೀಟ್ ಆಗ್ತಿತ್ತು, ಅದು F1 ಮೀಟ್ ಆಗ್ತಾಯಿತ್ತು. ಎಮರ್ಜಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಆಫ್ಟರ್ ರಿಫ್ರ್ಯಾಕ್ಷನ್, ಪ್ಯಾರಲಲ್ ಆಗಿ ಹೊರಟೋಗುತ್ತೆ. ಓಕೆ, ದೀಸ್ ಆರ್ ದ ರೇಸ್ ಯು ಹ್ಯಾವ್ ಟು ರಿಮೆಂಬರ್ ವೈಲ್ ಫಾರ್ಮಿಂಗ್ ದ ಇಮೇಜ್ ಇನ್ ದ ಲೆನ್ಸ್. ಕ್ಲಿಯರ್ ಆಯಿತಾ? ಮುಂದಕ್ಕೆ ಹೋಗೋಣ. ಇದು ರೇಸ್ ಎಲ್ಲ ನೆನಪಿದೆಯಲ್ಲ, ಒಂದು ಪ್ಯಾರಲಲ್ ರೇಸು ಫೋಕಸಲ್ಲಿ ಪಾಸ್ ಆಗುತ್ತೆ, ಆಪ್ಟಿಕ್ ಸೆಂಟ್ರಲ್ಲಿ ವಿತೌಟ್ ಎನಿ ರಿಫ್ರ್ಯಾಕ್ಷನ್. ಎಫಲ್ಲಿ ಪಾಸಾಗಿ ಬಂದರೆ, ಪ್ರಿನ್ಸಿಪಲ್ ಫೋಕಸಲ್ಲಿ ಪಾಸಾಗಿ ಬಂದರೆ ಪ್ಯಾರಲಲ್ ಆಗಿ ಹೊರಟೋಗುತ್ತೆ. ಸೊ ನಿಮ್ಗೆ ಕನ್ವೀನಿಯೆಂಟು ಯಾವುದೇ 2 ರೇಸ್ಗಳನ್ನ ತಗೊಳ್ಳಿ, ಇಮೇಜ್ ಫಾರ್ಮೇಷನ್ ಮಾಡಿ. ಸೊ ಇಲ್ಲೂ ಕೂಡ ಪ್ಯಾರಲಲ್ ರೇಸ್ ಡೈವರ್ಜ್ ಆಗುತ್ತೆ, ಸೀಮ್ಸ್ ಟು ಬಿ ಕಮ್ಸ್ ಔಟ್ ಫ್ರಮ್ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್. ಆಪ್ಟಿಕ್ ಸೆಂಟ್ರಲ್ಲಿ ಪಾಸ್ ಆಗಿರೋದು ಹಾಗೆ ಹೊರಟೋಗುತ್ತೆ. ಇನ್ನು ಫಸ್ಟ್ ಪ್ರಿನ್ಸಿಪಲ್ ಫೋಕಸಲ್ಲಿ ಹೋಗಿ ಪಾಸಾಗಲಿಕ್ಕೆ ಟ್ರೈ ಮಾಡ್ತಾಯಿದೆ ಅನ್ನುವಂಥ ರೇ ಏನಾಗುತ್ತೆ, ಪ್ಯಾರಲಲ್ ಆಗಿ ಹೊರಟೋಗುತ್ತೆ. ಓಕೆ, ಸೊ ಮುಂದಕ್ಕೆ ಹೋಗೋಣ. ಇದೊಂದು ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ ಅಂತೇಳಿ ನೋಡಿ, ಇವೆಲ್ಲ ಮೀಟ್ ಆಗಿದೆಯಲ್ಲ, ಈ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಕ್ಲಿಯರ್? ಓಕೆ, ಗುಡ್. ಮುಂದಕ್ಕೆ ಹೋಗೋಣ. ಇಮೇಜ್ ಫಾರ್ಮೇಷನ್ ಇನ್ ಲೆನ್ಸ್. ನಾವು ಫಸ್ಟ್ ಕಾನ್ವೆಕ್ಸ್ ಲೆನ್ಸನ್ನು ಸ್ಟಡಿ ಮಾಡೋಣ, ಆಮೇಲೆ ಕಾಂಕೇವ್ ಲೆನ್ಸನ್ನು ಸ್ಟಡಿ ಮಾಡೋಣ. ಓಕೆ, ಸೊ ಕಾನ್ವೆಕ್ಸ್ ಲೆನ್ಸನ್ನು ತೆಗೆದುಕೊಂಡಾಗ ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ ಅನ್ನೋದು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು. ಎಲ್ಲ ತುಂಬ ದೂರ ಇಟ್ಟಿದ್ದೀರಿ ಅಂದ್ಕೊಳ್ಳಿ ಆಬ್ಜೆಕ್ಟನ್ನು, ಪ್ಯಾರಲಲ್ ರೇಸ್ ಬರ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಇಮೇಜ್ ಫಾರ್ಮೇಷನ್ ಏನಾಗುತ್ತೆ ಅನ್ನುವಂಥದ್ದು. ಸೊ ಲೆನ್ಸನ್ನು ತಗೊಂಡಿದ್ದೀವಿ, ಕಾನ್ವೆಕ್ಸ್ ಲೆನ್ಸು. ಇದರಲ್ಲಿ ಪ್ಯಾರಲಲ್ ರೇಸ್ ಬಂದರೆ ಏನಾಗುತ್ತೆ, ಆಫ್ಟರ್ ರಿಫ್ರ್ಯಾಕ್ಷನ್ ದೇ ಮೀಟ್ ಎಟ್ ಎ ಪಾಯಿಂಟ್, ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಸೊ ಆ ಪಾಯಿಂಟಿಗೆ ಏನಂತೀವಿ ನಾವು, ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ವರಿ ಮಾಡ್ಕೋಬೇಡಿ F1 ಯಾವುದು F2 ಯಾವುದು ಅಂತೇಳಿ. ಈಗ ಓಕೆ ನಮಗೆ. ಸೊ ಆಲ್ವೇಸ್ ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ರ್ಯಾಕ್ಷನ್ ಕನ್ವರ್ಜ್ ಎಟ್ ಎ ಪಾಯಿಂಟ್, ದಟ್ ಪಾಯಿಂಟ್ ಈಸ್ ದ ಪ್ರಿನ್ಸಿಪಲ್ ಫೋಕಸ್, ಜನರಲ್ ಡೆಫಿನೇಷನ್. ಓಕೆ, ನೆಕ್ಸ್ಟ್ ಏನಾಯ್ತು ಹಾಗಾದರೆ, Fಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ದಿಸ್ ಈಸ್ ದ ಪೊಸಿಷನ್ ಎಟ್ F. ಯಾವಾಗ ರಿಫ್ರ್ಯಾಕ್ಷನ್ ಆಗಿ ರೇಸ್ಗಳು ಮೀಟ್ ಆಗ್ತಾವೆಯೋ ಅದು ರಿಯಲೇ ಇರ್ತದೆ, ಮತ್ತು ರಿಯಲ್ ಇಮೇಜ್ ಯಾವಾಗಲೂ ಇನ್ವರ್ಟೆಡ್ ಇರ್ತದೆ. ಬಟ್ ಇದು ತುಂಬ ಸಣ್ಣದಿದೆ ನೋಡಿ, ಹಾಗಾಗಿ ಡಿಮಿನೈಸ್ಡ್ ಅಂತ ಕರಿತೀವಿ. ಇದು ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ ಇದ್ದಾಗ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಬಿಯಾಂಡ್ 2F. ಲೆನ್ಸಿಗೆ ಬಂದಾಗ ನೋಡಿ, ನಾವು ಲೆನ್ಸಿಗೂ ಮಿರರ್ಗೂ ಒಂದು ಡಿಫ್ರೆನ್ಸ್ ನೀವು ಕರೆಕ್ಟಾಗಿ ಕಲ್ತ್ಕೊಂಡು ಬಂದರೆ ಈಗ ನಿಮ್ಗೆ ಗೊತ್ತಾಯ್ತು. ಈಗ ಅಲ್ಲಿ ಮಿರರಲ್ಲಿ ಏನು ಮಾಡ್ತಿದ್ವಿ ನಾವು, F ಮತ್ತು C ಅಂತ ತಗೋತಾ ಇದ್ವಿ, ಸೆಂಟರ್ ಆಫ್ ಕರ್ವೇಚರು, ಮತ್ತು F ಮತ್ತು P ಅಂತ, ಪೋಲ್ ಆಫ್ ದ ಮಿರರ್ ಅಂತೇಳಿ. ಈ ಪೋಲ್ ಆಫ್ ದ ಮಿರರಿಂದ ಸೆಂಟರ್ ಆಫ್ ಕರ್ವೇಚರ್ಗೆ ಒಂದು 20 ಸೆಂಟಿಮೀಟ್ರ್ ಇದ್ದರೆ
ಕೇಳಿಸ್ಕೊಳ್ಳಿ, ಪೋಲ್ ಆಫ್ ದ ಮಿರರಿಂದ ಸೆಂಟರ್ ಆಫ್ ಕರ್ವೇಚರ್ಗೆ 20 ಸೆಂಟಿಮೀಟ್ರ್ ಇದ್ದರೆ ಪೋಲ್ ಆಫ್ ದ ಮಿರರಿಂದ ಪ್ರಿನ್ಸಿಪಲ್ ಫೋಕಸ್ಗೆ ಎಷ್ಟು, ಅದರ ಅರ್ಧ 10 ಸೆಂಟಿಮೀಟ್ರ್ ಇರ್ತಾಯಿತ್ತು. ಅದಕ್ಕೆ ನೀವು ಅಲ್ಲಿ ಡೆರಿವೇಷನ್ ಮಾಡಿದ್ರಿ F = R/2 ಅಂತೇಳಿ. ಬಟ್ ಆ ಡೆರಿವೇಷನ್ ಮಾಡುವಾಗಲೇ ಹೇಳಿದ್ದೆ ನಾನು, ದಿಸ್ ಇಸ್ ಟ್ರೂ ಓನ್ಲಿ ಫಾರ್ ಮಿರರ್ಸ್ ಅಂತ ಹೇಳಿದ್ದೆ, ಸ್ಪೆರಿಕಲ್ ಮಿರರ್ಸ್ ಅಂತ ಹೇಳಿದ್ದೆ, ನೆನಪಿದೆಯಾ? ಎಸ್. ಬಟ್ ಅದನ್ನು ತಂದು ಯಾವ ಕಾರಣಕ್ಕೂ ಲೆನ್ಸಿಗೆ ತಂದು ಹಾಕಬೇಡಿ, ಇಲ್ಲಿ ಹಾಕಬಾರ್ದು ಅದನ್ನು. ಹಾಗಾಗಿ ನಾವು ಸಿ ಮತ್ತು ಎಫ್ಗೆ ರಿಲೇಷನನ್ನು ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಿಯಾಂಡ್ 2F ಅಂತ ತಗೊಂಡಿರೋದು, ಸಿ ಅಲ್ಲ, ಬಿಯಾಂಡ್ ಸಿ ಅನ್ಬೋದಿತ್ತು ನಾವು. ಹಂಗೆ ಹೇಳಿದ್ರೆ ರಾಂಗ್, ಕಂಪ್ಲೀಟ್ ರಾಂಗ್ ಅದು. F2F ಅಂದರೆ ಏನು? ಎಫ್ ಎಷ್ಟು ಲೆಂತ್ ಇದೆಯೋ ಅದರ ಡಬಲ್. ಇದೊಂದು 10 ಸೆಂಟಿಮೀಟ್ರ್ ಇದ್ದರೆ 2F ಅಂದರೆ ಎಷ್ಟಾಯಿತು ನೋಡಿ, ಇಲ್ಲೊಂದು ಎಫ್ ಇದೆ, ಈ ಎಫ್ 20 ಸೆಂಟಿಮೀಟ್ರ್ ಇದೆ ಅಂದ್ಕೊಳ್ಳಿ. 2F ಅಂದರೆ ಏನಾಯಿತು? 2 × 20 40 ಸೆಂಟಿಮೀಟ್ರ್. ಬಿಯಾಂಡ್ 2F ಅಂದರೆ ಏನು? 50 ಸೆಂಟಿಮೀಟ್ರ್ ಅಲ್ಲೆಲ್ಲ ಇದೆ, 40 ಸೆಂಟಿಮೀಟ್ರಿಗಿಂತ ಆಚೆ ಇದೆ ಅನ್ನೋದು. ಸೊ ಹಾಗಾಗಿ ಇಲ್ಲೇನಾಯಿತು ಕೇಳಿದರೆ ನಾವು ಒಬ್ಜೆಕ್ಟನ್ನು ಏನು ಮಾಡ್ತಾಯಿದ್ವಿ, ಬಿಯಾಂಡ್ 2F ಇಡ್ತಾ ಇದ್ದೀವಿ. ಸೊ ನೋಡಿ, ಇದು ಎಫ್ಗಳು ಇಲ್ಲಿವೆ, ದಿಸ್ ಈಸ್ ದ ಪ್ರಿನ್ಸಿಪಲ್ ಫೋಕಸ್ F1 ಆ್ಯಂಡ್ F2. ಸೊ 2F ಅಂದಾಗ ಏನಾಗುತ್ತೆ, ಡಬಲ್ ಲೆಂತ್. O ಇಂದ Fಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಮತ್ತೆ ಡಿಸ್ಟೆನ್ಸ್ ತಗೊಂಡ್ರೆ ಅದು 2F. 2Fನಿಂದ ಆಚೆ ನಾವು ಆಬ್ಜೆಕ್ಟನ್ನು ಇಟ್ಟಿದ್ದೀವಿ. ಈಗೇನಾಯಿತು, ರೇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್, ಆಫ್ಟರ್ ರಿಫ್ರಾಕ್ಷನ್ ಪಾಸಸ್ ಥ್ರೂ ದ F, ಕರೆಕ್ಟ್. ಅನದರ್ ರೇ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್. ಇವೆಲ್ಲ ಎಲ್ಲಿ ಮೀಟ್ ಆಗುತ್ತೋ ನೋಡಿ, ಇಲ್ಲಿ ಕ್ರಾಸ್ ಆಗಿದೆ. ಸೊ ಆ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಏನು ಹೇಳಬೇಕೀಗ ನೀವು, ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ? ಬಿಟ್ವೀನ್ F ಆ್ಯಂಡ್ 2F. 2F ಇಲ್ಲಿದೆ, 2F ಮತ್ತು F ಮಧ್ಯೆ ಇಮೇಜ್ ಫಾರ್ಮೇಷನ್ ಆಗಿದೆ. ಮತ್ತು ನೋಡಿ, ಎರಡು ರೇಸ್ಗಳು ಕ್ರಾಸ್ ಆಗಿವೆ ರಿಫ್ರಾಕ್ಷನ್ ಆದಮೇಲೆ, ರಿಯಲ್. ಹಾಗಾಗಿ ಇದು ಇನ್ವರ್ಟೆಡ್, ಬಟ್ ಸಣ್ಣದು ನೋಡ್ರಿ ಗೊತ್ತಾಗುತ್ತೆ, ಡಿಮಿನೈಸ್ಡ್ ಸಣ್ಣದಿದೆ, ಕರೆಕ್ಟ್. ಓಕೆ, ಮುಂದಕ್ಕೆ ಹೋಗೋಣ. ಈಗ 2F ಅಲ್ಲೇ ಇಟ್ಟರೆ ಏನಾಗುತ್ತೆ, ಆಬ್ಜೆಕ್ಟನ್ನು ನೀವು 2F ಅಲ್ಲಿ ಇಟ್ಟರೆ ಏನಾಗುತ್ತೆ ನೋಡೋಣ. ಸೊ ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಆಫ್ಟರ್ ರಿಫ್ರಾಕ್ಷನ್ ಪಾಸಸ್ ಥ್ರೂ ದ F, ಅನದರ್ ರೇ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್. ಏನಾಯಿತು, ಇಮೇಜ್ ಫಾರ್ಮೇಷನ್ನು 2F ಅಲ್ಲೇ ಆಗುತ್ತೆ, 2F ಅಲ್ಲೇ ಆಗುತ್ತೆ ನೋಡಿ. A', B' ಅನ್ನೋದು ಇಮೇಜ್ ಫಾರ್ಮೇಷನ್. ಸೊ ಹಾಗಾಗಿ ಏನು ನೇಚರ್ ಇದ್ರದ್ದು, ಎಲ್ಲಿ ಪೊಸಿಷನ್ ಆಗಿದೆ ಎಟ್ 2F, ಮತ್ತು ಇದು ರಿಯಲ್ ಮತ್ತು ಇನ್ವರ್ಟೆಡ್, ಸೇಮ್ ಸೈಜು. ಆಬ್ಜೆಕ್ಟ್ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದು ಇಮೇಜ್ ಫಾರ್ಮೇಷನ್ ಆಗಿದೆ. ಕ್ಲಿಯರ್? ಓಕೆ. ಬಿಟ್ವೀನ್ F ಆ್ಯಂಡ್ 2F, F ಮತ್ತು 2Fನ ಮಧ್ಯೆ ಇಡಿ, ನೋಡೋಣ ಏನಾಗುತ್ತೆ ಹೇಳಿ. ಸೊ ಕಾನ್ವೆಕ್ಸ್ ಲೆನ್ಸ್ ತಗೊಂಡಿದ್ದೀವಿ, ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆ. ಬಿಟ್ವೀನ್ F ಆ್ಯಂಡ್ 2F, ಈ 2F ಮತ್ತು F ಮಧ್ಯದಲ್ಲಿ ಆಬ್ಜೆಕ್ಟ್ ಇಟ್ಟರೆ ಏನಾಗುತ್ತೆ. ಸೊ ಪ್ಯಾರಲಲ್ ರೇಸ್ ಏನಾಗುತ್ತೆ, ಪಾಸಿಂಗ್ ಥ್ರೂ ದ F. ಅನದರ್ ರೇ ಯಾವುದು, ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್. ಎಲ್ಲಿ ಮೀಟ್ ಆಯಿತು ನೋಡಿ, ಇಲ್ಲಿ ಮೀಟ್ ಆಯಿತು, ಇಲ್ಲೊಂದು ಇಮೇಜ್ ಫಾರ್ಮೇಷನ್ ಆಯಿತು. ನೋಡ್ರಿ ಗೊತ್ತಾಗುತ್ತಲ್ವ. ಸೊ ದೊಡ್ಡದಿದೆ ನೋಡಿ ಇಮೇಜು. ಹಾಗಾಗಿ ಏನಾಯಿತು, ಬಿಯಾಂಡ್ 2Fನಿಂದ ಆಚೆ ಇಮೇಜ್ ಫಾರ್ಮೇಷನ್ ಆಗಿದೆ. ರಿಯಲ್, ಯಾಕೆಂದರೆ ರಿಫ್ರ್ಯಾಕ್ಟೆಡ್ ರೇ ಮೀಟ್ ಆಗಿದೆ. ರಿಯಲ್ ಇರೋದು ಇನ್ವರ್ಟೆಡ್ ಇರ್ತದೆ, ಬಟ್ ಏನಾಗಿದೆ ಇಮೇಜು ಎನ್ಲಾರ್ಜ್ಡ್, ದೊಡ್ಡದಾಗಿ ಕಾಣಿಸ್ತಾ ಇದೆ. ನೆನ್ಪಿಟ್ಕೊಳ್ಳಿ, F ಮತ್ತು 2F ಮಧ್ಯೆ ಇಟ್ಟಾಗ ಎನ್ಲಾರ್ಜ್ಡ್ ಆಗಿದೆ ನೋಡಿ, ಮತ್ತು ಅದು ರಿಯಲ್ ಇದೆ ಮತ್ತು ಎನ್ಲಾರ್ಜ್ಡ್ ಇದೆ. ಸೊ ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ, ಕರೆಕ್ಟ್. ಮುಂದಕ್ಕೆ F-ಅಲ್ಲಿ ಇಟ್ಟರೆ ಏನಾಗುತ್ತೆ, ಸೊ F-ಅಲ್ಲಿ ಇಟ್ಟರೆ ಹೀಗೆ ಪ್ಯಾರಲಲ್ಲಾಗಿ ಹೊರಟೋಗುತ್ತೆ. ನಾನು ಪಾಯಿಂಟ್ ಆಬ್ಜೆಕ್ಟ್ ಇಟ್ಟೆ ಸ್ವಲ್ಪ ಕನ್ವೀನಿಯೆಂಟ್ ಅಂತೇಳಿ. ಇಲ್ಲಾಂದರೆ ಏನಾಗುತ್ತೆ, ನಾವು F-ಅಲ್ಲಿ ಈ ರೀತಿ ಆಬ್ಜೆಕ್ಟನ್ನು ಇಟ್ಟರೆ ಅದು ಮಾಡ್ಬೋದಿತ್ತು, ಪ್ಯಾರಲಲ್ಲಾಗಿ ಹೊರಟೋಗುತ್ತೆ. F-ಅಲ್ಲಿ ಇಟ್ಟಾಗ ಪ್ಯಾರಲಲ್ಲಾಗಿ ಹೊರಟೋಗುತ್ತೆ. ಓಕೆ. ನೆಕ್ಸ್ಟ್ ಏನು ಕೇಳಿದರೆ, ಈ ಇಮೇಜು ಈ ಪ್ಯಾರಲಲ್ ರೇಸ್ ಎಲ್ಲಿ ಮೀಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವೇನು ಅಂತೀವಿ, ಅಟ್ ಇನ್ಫಿನಿಟಿ ಅಂತೀವಿ. ಸೊ ಇದು ರಿಫ್ರಾಕ್ಷನ್ ಆದಮೇಲೆ ಮೀಟ್ ಆಗುತ್ತೆ ಅನ್ನೋದಾದರೆ ಅದು ರಿಯಲ್ ಇರ್ತದೆ, ರಿಯಲ್ ಅನ್ನೋದಾದರೆ ಅದು ಇನ್ವರ್ಟೆಡ್ ಇರ್ತದೆ, ದೊಡ್ಡದಿರ್ಬೋದು. ಯಾಕೆಂದರೆ ಇಲ್ಲೆಲ್ಲೂ ಮೀಟ್ ಆಗಿಲ್ಲಲ್ವ, ಅದು ದೇ ಆರ್ ಹೈಲಿ ಎನ್ಲಾರ್ಜ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ವಿತಿನ್ F ಮತ್ತು ಓನ ಮಧ್ಯೆ, ಅಂದರೆ ಆಪ್ಟಿಕ್ ಸೆಂಟರ್ ಮತ್ತು Fನ ಮಧ್ಯೆ ಇಟ್ಟರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿಟ್ರಿ ನೀವು F ಮತ್ತು ಆಪ್ಟಿಕ್ ಸೆಂಟರ್ನ ಮಧ್ಯೆ ಇಟ್ಟಿದ್ರಿ. ಈಗ ಇಮೇಜ್ ಫಾರ್ಮೇಷನ್ ಹೇಗಾಗುತ್ತೆ, ಸೊ ರೇ ಏನಾಯಿತು, ಪ್ಯಾರಲಲ್ ರೇ ಆಫ್ಟರ್ ರಿಫ್ರಾಕ್ಷನ್ ಪಾಸಸ್ ಥ್ರೂ ದ F. ಮತ್ತೊಂದು ರೇ ಏನಾಗುತ್ತೆ, ಪಾಸಸ್ ಥ್ರೂ ದ ಆಪ್ಟಿಕ್ ಸೆಂಟರ್. ಈ ರೇಸ್ ನೋಡಿ, ಇದೆಲ್ಲರೂ ಫ್ಯೂಚರಲ್ಲಿ ಮೀಟ್ ಆಗುತ್ತೆ ಅನಿಸುತ್ತೆ ನಿಮಗೆ, ನೋ ಚಾನ್ಸ್. ಡೈವರ್ಜಿಂಗ್ ರೇಸ್, ದೂರ ಹೋಗ್ತಿದ್ದಂಗೆ ದೂರ ಜಾಸ್ತಿ ಆಗ್ತಾಯಿದೆ, ಬಿಟ್ವೀನ್ ಡಿಸ್ಟೆನ್ಸ್ ಇನ್ಕ್ರೀಸಸ್. ಸೊ ಅದೆಲ್ಲೂ ಮೀಟ್ ಆಗೋದಿಲ್ಲ. ಬಟ್ ನೀವು ಇಲ್ಲಿ ಎದುರುಗಡೆ ಬಂದು ನಿಂತ್ಕೊಂಡು ನೋಡಿದರೆ ಈ ರೇಸ್ ಏನಾಗಿದೆ, ಎಲ್ಲೋ ಒಂದು ಪಾಯಿಂಟಿಂದ ಬರ್ತಾ ಇದ್ದಾಗ ಅನಿಸುತ್ತೆ. ಸೊ ಹಾಗಾಗಿ ಬ್ಯಾಕ್ವರ್ಡ್ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ,
ಅದು ಎಲ್ಲೋ ಒಂದು ಕಡೆ ಮೀಟ್ ಆಗುತ್ತೆ. ಆ ಮೀಟ್ ಆಗಿರೋ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಇಷ್ಟೇ ನೋಡಿ, ಲೆನ್ಸ್ಗೆ ನಮಗೆ ಸಿಗುತ್ತೆ ನೋಡಲಿಕ್ಕೆ ಎಲ್ಲಾದರೂ. ನೀವು ಬಿಟ್ವೀನ್ ಎಫ್ ಆ್ಯಂಡ್ ಓ ಆಬ್ಜೆಕ್ಟನ್ನು ಇಟ್ಟರೆ, ನೀವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ, ಸೊ ಈ ಆಬ್ಜೆಕ್ಟು ಇಷ್ಟು ದೊಡ್ಡ ಆಬ್ಜೆಕ್ಟ್ ಆಗಿ ಎನ್ಲಾರ್ಜ್ಡ್ ಆಗಿದೆ, ಬಟ್ ಬಿಹೈಂಡ್ ದ ಮಿರರ್ ಇದನ್ನು ಸ್ಕ್ರೀನ್ ಮೇಲೆ ಇಡಲಿಕ್ಕೆ ಸಾಧ್ಯ ಇಲ್ಲ ನೀವು. ಹಾಗಾಗಿ ಇದಕ್ಕೆ ನಾವು ವರ್ಚುವಲ್ ಅಂತ ಕರಿತೀವಿ. ಬಟ್ ಎನ್ಲಾರ್ಜ್ಡ್ ದೊಡ್ಡದಾಗಿರುವಂಥ ಇಮೇಜು ನಮ್ಗೆ ಕಾಣಿಸುತ್ತೆ. ಇದಕ್ಕೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತಲೂ ಕರೀತಾರೆ. ಸಣ್ಣ ವಸ್ತುವನ್ನು ದೊಡ್ಡದು ಮಾಡಿ ತೋರಿಸುತ್ತೆ ಅಲ್ವಾ, ಅದಕ್ಕೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತಲೂ ಕರೀತಾರೆ. ಓಕೆ, ಈಗ ಎಲ್ಲೆಲ್ಲಿ ಪೊಸಿಷನ್ ಇದೆ ಅಂತ ನೋಡೋಣ. ಸೊ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಎಲ್ಲಿದೆಯೋ ಅದೇ ಸೈಡಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಮತ್ತು ವರ್ಚುವಲ್ ಇದು, ಯಾಕೆಂದರೆ ರಿಫ್ರಾಕ್ಟೆಡ್ ರೇ ಮೀಟ್ ಆಗಲಿಲ್ಲ, ವರ್ಚುವಲ್. ಮತ್ತೇನು ಇರೆಕ್ಟ್ ಆಗಿದೆ. ಇರೆಕ್ಟ್ ಅಂದರೆ ವರ್ಚುವಲ್ ಅಂದರೆ ಇರೆಕ್ಟ್ ಇರುತ್ತೆ, ಬಟ್ ಎನ್ಲಾರ್ಜ್ಡ್ ದೊಡ್ಡದಾಗಿದೆ. ಓಕೆ, ಸೊ ಇಷ್ಟು ಕೇಸ್ಗಳನ್ನು ನೀವು ನೋಡಿದ್ರಿ. ಇನ್ನು ನೆಕ್ಸ್ಟ್ ಏನು ಅಂದರೆ ಕಾಂಕೇವ್ ಲೆನ್ಸನ್ನು ತೆಗೆದುಕೊಂಡ್ರೆ, ಎನಿವೇರ್ ಆನ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ನೋಡಿ, ಇಲ್ಲಿ ಲೆನ್ಸಿಗೆ ಬಂದರೆ ಕಾಂಕೇವ್ ಲೆನ್ಸು ಫ್ರೆಂಡ್ಲಿ. ಎಲ್ಲರ ನೀವು ಆಬ್ಜೆಕ್ಟ್ ಇಡಿ, ಏನೂ ತೊಂದರೆ ಇಲ್ಲ ಅದಕ್ಕೆ. ಸೊ ಭಾಳ ನಮ್ಗೆ ಹೆಲ್ಪ್ಫುಲ್, ಯಾಕೆಂದರೆ ನಾವು ಮತ್ತೆ ಜಾಸ್ತಿ ಕೇಸ್ಗಳನ್ನು ಕಲಿಯೋ ಅಗತ್ಯನಿಲ್ಲ. ಎನಿವೇರ್ ಪ್ರಿನ್ಸಿಪಲ್ ಆ್ಯಕ್ಸಿಸ್ನ ಎಲ್ಲೇ ನೀವು ಆಬ್ಜೆಕ್ಟನ್ನು ಇಡಿ, ಸೊ ಇದೇನು ಮಾಡುತ್ತೆ, ಇಮೇಜ್ ಫಾರ್ಮೇಷನ್ ಒಂದೇ ಥರ ಮಾಡುತ್ತೆ. ಓಕೆ, ಎ ಬಿ ಅನ್ನೋದೊಂದು ಆಬ್ಜೆಕ್ಟ್ ಇದೆ ಇಲ್ಲಿ. ಸೊ ಏನಾಗುತ್ತೆ ನೋಡಿ, ಪ್ಯಾರಲಲ್ ರೇಸು ಡೈವರ್ಜ್ ಆಗಿ ಹೊರಟೋಗುತ್ತೆ. ಸೊ ಇದು ಎಲ್ಲಿಂದ ಹೋಗುತ್ತೆ ಕೇಳಿದರೆ, ನೋಡಿದರೆ ನಮಗೆ ಎಫಿಂದ ಹೋದಾಗ ಕಾಣಿಸುತ್ತೆ. ಇನ್ನೊಂದರೆ ಆಪ್ಟಿಕ್ ಸೆಂಟ್ರಲ್ ಪಾಸ್ ಆಗುತ್ತೆ. ಆಪ್ಟಿಕ್ ಸೆಂಟ್ರಲ್ ಪಾಸ್ ಆಗಿದ್ದು ರಿಫ್ರಾಕ್ಷನ್ ಆಗೋದಿಲ್ಲ. ದರ್ ಇಸ್ ನೋ ಎನಿ ಡಿವಿಯೇಷನ್, ಅದು ಹಾಗೆ ಮುಂದಕ್ಕೆ ಹೋಗುತ್ತೆ. ಸೊ ಈಗ ನಮಗೆ ಇಮೇಜ್ ಫಾರ್ಮೇಷನ್ ಎಲ್ಲಾಗಿದೆ ಅನ್ನೋದು ಬೇಕು. ಈ ಆಪ್ಟಿಕ್ ಸೆಂಟರ್ ಪ್ರಾಪರ್ಟಿ ಏನು, ದರ್ ಇಸ್ ನೋಡಿ ಅಲ್ಲಿ ಯಲ್ಲಿ ಪಾಸ್ ಆಗ್ತಾ ಇತ್ತಲ್ಲ ಮಿರರಲ್ಲಿ, ಆ ಥರನೇ ಇದು. ಸೊ ಪೋಲಿಗೆ ಇನ್ಸಿಡೆಂಟ್ ಆದರೆ ಅದೇ ಲೈನಲ್ಲಿ ವಾಪಸ್ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಈ ರೇಸ್ ಏನಾಗುತ್ತೆ ಕೇಳಿದ್ರೆ, ಹೀಗೂ ಹೋಗ್ಬೋದು, ಹೀಗೂ ರಿಟರ್ನ್ ಬರ್ಬೋದು. ಸೊ ಆದ್ದರಿಂದ ನಾವೇನು ಮಾಡ್ತೀವಿ ಕೇಳಿದರೆ, ಈ ರೇಯನ್ನು, ರಿಫ್ರ್ಯಾಕ್ಟ್ ಆಗಿರುವಂಥ ರೇಯನ್ನು ನಾವು ಇಲ್ಲಿ ಎದುರುಗಡೆ ನಿಂತ್ಕೊಂಡು ನೋಡಿದರೆ, ಇದು ಇಲ್ಲೆಲ್ಲೋ ಒಂದು ಕಡೆಯಿಂದ ಬಂದಂಗೆ ಅನಿಸುತ್ತೆ. ಸೊ ಎಲ್ಲಿಂದ ಬಂತು ನೋಡಿ, ಬ್ಯಾಕ್ವರ್ಡ್ ತಗೊಬಂದರೆ ಈ ಲೈನು ಮತ್ತು ಈ ಲೈನು ಎಲ್ಲಿ ಮೀಟ್ ಆಗಿದೆಯಲ್ಲ, ಆ ಪಾಯಿಂಟಲ್ಲಿ ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇದು ಇಮೇಜ್ ಫಾರ್ಮೇಷನ್. ಏನಾಯಿತು ಹಾಗಾದರೆ, ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಅಲ್ವಾ ಇಮೇಜ್ ಫಾರ್ಮೇಷನು, ಬಟ್ ಸಣ್ಣದಿದೆ ನೋಡಿ, ಡಿಮಿನೈಸ್ಡ್, ಇರೆಕ್ಟ್, ವರ್ಚುವಲ್. ಸೊ ವಿತಿನ್ ಎಫ್ನ ಒಳಗಡೆನೇ ಆಗುತ್ತೆ ಇದು. ಆ್ಯಂಡ್ ವರ್ಚುವಲ್ ಆ್ಯಂಡ್ ಇರೆಕ್ಟ್. ವರ್ಚುವಲ್ ಇದ್ದರೆ ಇರೆಕ್ಟ್ ಇರುತ್ತೆ, ಡಿಮಿನೈಸ್ಡ್ ಸಣ್ಣದಿರುತ್ತೆ ಅಂತೇಳಿ. ಓಕೆ, ಸೊ ಹೀಗೆ ಒಂದು ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಡಿಫ್ರೆಂಟ್ ಲೆನ್ಸ್ಗಳನ್ನು ಇಟ್ಕೊಂಡಾಗ ಇಮೇಜ್ ಫಾರ್ಮೇಷನ್ ಏನಾಗುತ್ತೆ. ಸೊ ಇದು ಬೇಸಿಕ್ಸ್. ಈ ಎಲ್ಲ ನೀವು ಕಲ್ತಿರೋದು ಬೇಸಿಕ್ಸ್. ಬಟ್ ಆಲ್ರೆಡಿ ಒಂದು ಸರಿ ಕಲ್ತಿದ್ರಿ ನಿಮ್ಮ ಲೋವರ್ ಕ್ಲಾಸ್ಗಳಲ್ಲಿ. ಬಟ್ ಒಂದು ಸರಿ ಇದನ್ನು ನಾನು ರಿವಿಷನ್ ಮಾಡಿದೆ. ನೀವೇನಾದರೂ ಹೈಯರ್ ಲೆವೆಲಿಗೆ ಹೋಗ್ತೀರಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಿ ಅಂದರೆ ಬೇಸಿಕ್ಸ್ ಗೊತ್ತಿರಬೇಕು. ಆಮೇಲೆ ನಾವು ಏನು ಮಾಡ್ಬೋದು, ಬೇರೆ ಬೇರೆ ಲೆನ್ಸ್ಗಳನ್ನು ತಗೊಂಡು ಪ್ಲೇನೋ ಕಾನ್ವೆಕ್ಸ್ ಇರ್ಬೋದು, ಪ್ಲೇನೋ ಕಾಂಕೇವ್ ಇರ್ಬೋದು, ಅಥವಾ ಹೆಮಿಸ್ಫಿಯರ್ ಇರ್ಬೋದು, ಯಾವುದೇ ಇರಲಿ ಅದನ್ನು ಸ್ಟಡಿ ಮಾಡಬೇಕಂದ್ರೆ ನಮ್ಗೆ ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಹೈಯರ್ ಆರ್ಡರ್ಗೆ ನಾವು ಹೋಗ್ಬೋದು. ಓಕೆ, ಸೊ ನೆಕ್ಸ್ಟು ಓಕೆ, ಸೊ ಟೈಮ್ ಟು ಕನ್ಕ್ಲೂಡ್. ದಿಸ್ ಇಸ್ ಎಂಡ್ ಆಫ್ ಪಾರ್ಟ್ 6. ಹಾಗಾಗಿ ನೆಕ್ಸ್ಟ್ ಮುಂದಿನ ಕ್ಲಾಸ್ಗೆ ನಾವು ಕಂಟಿನ್ಯೂ ಮಾಡೋಣ. ನಾನು ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.